भिन्नस्फटिकरुचिरे पुण्डरीके क्षण्णः अम्लाश्रीरमृतविशदेनं सुधिप्लावयन्नाम् आविर्भूयादनगमहिमा मनसे वागधीशः ययैवेदं सच्चिन्निरुपमनिजानन्दनिरतं परब्रह्माप्यादो गुणसमतनोराप्यसृजति अवत्यत्तिप्रेष्ठान् पदमपि नेत्यस्तविपदः परब्रह्माणि सादरविजयते मध्वरि सदा स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वरुद्धाभये नमः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। हरिः ओम्। ಮಹಾಭಾರತದಲ್ಲಿ ಬರುವಂತಹ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡಿದಂತಹ ವಿಶಿಷ್ಟವಾದಂತಹ ಒಂದು ಸ್ತೋತ್ರಗಳ ರಾಜ ಅಂತಲೇ ಪ್ರಖ್ಯಾತವಾದಂತಹ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ. ಅಂತಹ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯನ್ನು 10 ದಿವಸಗಳ ಕಾಲ ನಡೆಸಬೇಕು ಸಂಕಲ್ಪ ಮಾಡಿದ್ದೇವೆ. ಈ 10 ದಿವಸಗಳ ಪ್ರವಚನ ನಿರಾತಂಕವಾಗಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರುವಂತೆ ನಡೆಯಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಾರಂಭ ಮಾಡೋಣ. ವಿಷ್ಣು ಸಹಸ್ರನಾಮವನ್ನು ಅನೇಕ ಜನ ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವಂಥ ನಿಯಮ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಒಟ್ಟಿನಲ್ಲಿ ಸಮಯ ಆದಾಗ ದಿನಕ್ಕೆ 1 ಬಾರಿಯಾದರೂ ಕೂಡ ಸಮಗ್ರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲೇಬೇಕು ಎನ್ನುವಂತಹ ವಿಶಿಷ್ಟವಾದಂತಹ ನಿಯಮ. ಆದರೆ ಉಪನಿಷತ್ತು ಹೇಳುತ್ತೆ ಯಾವ ರೀತಿಯಾದಂತಹ ಕರ್ಮ ಪಾರಾಯಣ ಜಪಾದಿಗಳು ನಮಗೆ ಪರಿಪೂರ್ಣವಾದಂತಹ ಫಲವನ್ನು ಕೊಡ್ತಾವೆ ಅಂತ ಹೇಳಿದ್ರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಅಂದರೆ ನಾವು ಮಾಡುವಂತಹ ಜಪ ಪಾರಾಯಣ ಹರಿಕತೆ ಅಥವಾ ಯಜ್ಞ ಯಾಗಾದಿಗಳು ಸಂಧ್ಯಾವಂದನೆ ಗುರುಮಂತ್ರ ತುಳಸಿ ಪೂಜೆ ಯಾವುದೇ ಆಗಿರಲಿ ಅದು ತನ್ನ ಸಂಪೂರ್ಣವಾದಂತಹ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಅದರ ಜೊತೆಗೆ 3 ಅಂಶಗಳು ಇರಬೇಕು ಅಂತ ತಿಳಿಸ್ತಾರೆ. ಒಂದು ವಿದ್ಯೆ, ಒಂದು ಶ್ರದ್ಧೆ, ಒಂದು ಉಪನಿಷತ್ತು ಅಂತ. ವಿದ್ಯೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಏನೊಂದು ಅರ್ಥ ಏನು ಅಂತ. ಉದಾಹರಣೆಗೆ ನಾವು ಯಾವುದೊಂದು ಪಾರಾಯಣ ಮಾಡ್ತೀವಿ, ವಿಶ್ವವಿಷ್ಣು ಷಟ್ಕಾರ ಭೂತಭವ್ಯ ಭವಪ್ರಭು ಅಂತ ಪಾರಾಯಣ ಮಾಡ್ತೀವಿ. ಆ ವಿಶ್ವ ಶಬ್ದದ ಅರ್ಥ ಏನು, ವಿಷ್ಣು ಎನ್ನುವ ಶಬ್ದ ಅರ್ಥ ಎಂಬುದಾಗಿ ತಿಳಿದುಕೊಂಡು ಮಾಡಿದಾಗ ಏನಾಗುತ್ತೆ, ಇನ್ನಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ತಿಳಿಸ್ತಾರೆ. ಇದು ವಿದ್ಯೆ ಅಂತ. ಎರಡನೆಯದ್ದು ಶ್ರದ್ಧೆ. ಮಾಡಬೇಕಾದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಮಾಡೋದಲ್ಲ, ಶ್ರದ್ಧೆಯಿಂದ ಅದು ಇನ್ವಾಲ್ವ್ ಆಗಿ ಮಾಡುವಂಥದ್ದು ಶ್ರದ್ಧೆ ಇರಬೇಕು. ಮೂರನೆಯದ್ದು ಉಪನಿಷತ್ತು ಅಂತ. ಉಪನಿಷತ್ತು ಅಂತ ಹೇಳಿದ್ರೆ ಈ ವಿಷ್ಣು ಸಹಸ್ರನಾಮದ ಪಾರಾಯಣ ಇದು ನನಗೆ ವಿಹಿತವಾಗಬೇಕು, ಇದನ್ನು ನಾನು ಮಾಡಬೇಕು, ಮಾಡಿದರೆ ಪರಮಾತ್ಮ ಪ್ರೀತನಾಗ್ತದೆ, ಪುಣ್ಯ ಬರುತ್ತೆ ಎನ್ನುವಂಥ ಒಂದು ಆಸ್ತಿಕ್ಯ ಬುದ್ಧಿ. ಈ 3 ಅಂಶಗಳು ಸೇರಿದಾಗ ಅದು ಯಾವುದೇ ಸತ್ಕರ್ಮ ಆಗಲಿ ತನ್ನ ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆ ರೀತಿಯಾಗಿ ಪ್ರತಿನಿತ್ಯ ಮಾಡುವಂತಹ ವಿಷ್ಣು ಸಹಸ್ರನಾಮದ ಪಾರಾಯಣ ಅದು ನಮಗೆ ಫಲವನ್ನು ತಂದುಕೊಡಬೇಕು ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಪ್ರತಿಯೊಂದು ನಾಮಗಳಿಗೆ ಅರ್ಥವನ್ನು ತಿಳಿಯಬೇಕು ಅಂತ. ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಯಾವ ಅವರ ಜೀವಚರಿತ್ರೆಯಲ್ಲಿ ಬರುತ್ತೆ, ಅದನ್ನು ಮಧ್ವವಿಜಯಕ ಉಲ್ಲೇಖ ಮಾಡ್ತಾರೆ. ಮಧ್ವವಿಜಯದ ಒಂದೊಂದು ಪದಗಳಿಗೂ ಕೂಡ ಕನಿಷ್ಠ ಅಂದರೂ 100 ಅರ್ಥಗಳಿದ್ದಾವೆ ಅಂತ ತಿಳಿಸ್ತಾರೆ. ಅಷ್ಟೆಲ್ಲ 100 ಅರ್ಥಗಳನ್ನು ನಾವು ತಿಳಿಯಲಿಕ್ಕೂ ಸಾಧ್ಯ ಇಲ್ಲ. ತಿಳಿದರೂ ಕೂಡ ಪಾರಾಯಣ ಮಾಡುವಂಥ ಸಂದರ್ಭದಲ್ಲಿ ಅದು ನೆನಪಿಗೆ ಬರಲಿಕ್ಕಂತೂ ಸಾಧ್ಯವೇ ಇಲ್ಲ. ಹಾಗಾಗಿ ಕನಿಷ್ಠ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅರ್ಥವನ್ನು ತಿಳಿದುಕೊಂಡು ಪಾರಾಯಣ ಮಾಡುವ ಸಂದರ್ಭದಲ್ಲಿ ಕನಿಷ್ಠ ಒಂದು ಶ್ಲೋಕದ ಅರ್ಥ ನಿಮಗೆ ನೆನಪಾದರೂ ಸಾಕು, ಅದು ವಿಶಿಷ್ಟ ಫಲವನ್ನು ಕೊಡುತ್ತೆ.
ಸಮಗ್ರ ವಿಷ್ಣು ನಾವು ಪಾರಾಯಣ ಮಾಡಬೇಕಾದ್ರೆ ಸಮಗ್ರ 1000 ನಾಮಗಳು ಅರ್ಥಚಿಂತನೆ ಮಾಡೋದು ಆ ಸಮಯದಲ್ಲಿ ತುಂಬಾ ಕಷ್ಟ. ಹಾಗಾಗಿ ಕನಿಷ್ಠ ಒಂದು ಶ್ಲೋಕದ ಅರ್ಥಚಿಂತನೆಯಾದರೂ ಕೂಡ ನಮ್ಮ ತಲೆಗೆ ಬಂದರೆ ಅದೇನಾಗುತ್ತೆ, ಅದು ಸಾರ್ಥಕ ಅಂತ ಕರೆಸಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಹಿಂದಿನಿಂದಾಗಿ ವಿಷ್ಣು ಸಹಸ್ರನಾಮದ ಅರ್ಥ ಏನು ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಹೋಗೋಣ. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಆಸ್ತಿಕ ಸಮಾಜದ, ವೈದಿಕ ಸಮಾಜದ ಅತಿ ದೊಡ್ಡ ಗ್ರಂಥ ಅಂತ ಅದು ಮಹಾಭಾರತ. 4 ವೇದಗಳನ್ನು ವಿಭಾಗ ಮಾಡಿದಂತಹ ವೇದವ್ಯಾಸ ದೇವರು ಮುಂದೆ ಆ ವೇದಾದಪಿ ಪರಂಚಕ್ರೆ ಎಂಬುದಾಗಿ ಆ ವೇದಗಳಿಗಿಂತಲೂ ಶ್ರೇಷ್ಠವಾದಂತಹ ಮಹಾಭಾರತವನ್ನ ರಚನೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ಮಾತಿದೆ, ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ ತಜ್ಞಾನ ಉಚ್ಚತೇಜಸ ಅಂತ. ಅಂದ್ರೆ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠ ಗ್ರಂಥ ಯಾವುದು ಅಂತ ಹೇಳಿದ್ರೆ ಮಹಾಭಾರತ. ಆ ಮಹಾಭಾರತದಲ್ಲಿ ಯಾವುದು ಶ್ರೇಷ್ಠ ಮತ್ತೆ, ಯಾಕಂದ್ರೆ ಮಹಾಭಾರತ ಎನ್ನುವಂತಹ ಗ್ರಂಥ 1 ಲಕ್ಷ ಶ್ಲೋಕದಷ್ಟು ವಿಸ್ತಾರವಾಗಿದೆ. ಅಂತಹ ಮಹಾಭಾರತ ಸಂಪೂರ್ಣ ಅಧ್ಯಯನ ಮಾಡಲಿಕ್ಕೆ ಪ್ರತಿಯೊಬ್ಬರಿಂದಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದರಲ್ಲಿ ಸಾರಭೂತವಾದದ್ದು, ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಮತ್ತೆ ಒಂದು ನಾಮ ಸಹಸ್ರಕಂ ಕೃಷ್ಣಗೀತ, ಒಂದು ಪರಮಾತ್ಮನ ವಿಷ್ಣು ಸಹಸ್ರನಾಮ ಎನ್ನುವಂತಹ ಸ್ತೋತ್ರ, ಅದೇ ರೀತಿಯಾಗಿ ಕೃಷ್ಣಗೀತ ಅಂದ್ರೆ ಭಗವದ್ಗೀತೆ, ಇವೆರಡೂ ಕೂಡ ಅತ್ಯಂತ ಸಾರವಾದದ್ದು. ತಜ್ಞಾನ ಉಚ್ಚತೇಜಸ, ಅವುಗಳನ್ನು ತಿಳಿಯುವ ಮೂಲಕ ಅವನಿಗೆ ವಿಶೇಷವಾದಂತಹ ಪಾಪ ನಿವೃತ್ತಿಯಾಗುತ್ತೆ, ಅದೇ ರೀತಿ ಪುಣ್ಯ ಸಂಪಾದನೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಮಹಾಭಾರತದಲ್ಲಿ ಬರುವಂತಹ ವಿಶಿಷ್ಟವಾದಂತಹ ಒಂದು ಪ್ರಮೇಯದ ಭಾಗ ಅದು ವಿಷ್ಣು ಸಹಸ್ರನಾಮ. ವಿಶೇಷವಾಗಿ ಹೆಸರಲ್ಲೇ ಇರುವಂತೆ ಸಹಸ್ರನಾಮ, ಪರಮಾತ್ಮನ 1000 ನಾಮಗಳ ಚಿಂತನೆ ಅಂತ. ಪರಮಾತ್ಮನ ಬಗ್ಗೆ ಹೇಳಬೇಕಾದ್ರೆ ನಮೋಸ್ತುರಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷ ಶಿರೋರುಗಾಮವೇ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಅಲ್ಲಿ 1000 ಅಂದರೆ ಕೇವಲ 1000 ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಆದರೆ ಅನಂತ ನಾಮಗಳನ್ನು ಚಿಂತನೆ ಮಾಡುವಂತಹ ಯೋಗ್ಯತೆ ನಮಗಿಲ್ಲ. ಹಾಗಾಗಿ ಪರಮಾತ್ಮನ 1000 ನಾಮಗಳನ್ನು ವಿಶೇಷವಾಗಿ ಭೀಷ್ಮಾಚಾರ್ಯರು ಯಾವ ಧರ್ಮರಾಜನಿಗೆ ಉಪದೇಶ ಮಾಡಿದರು. ಉಪದೇಶ ಮಾಡುವಂತಹ ಸಂದರ್ಭ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾನೆ, ಬಾಣಗಳ ಮಂಚದ ಮೇಲೆ ಮಲಗಿದ್ದಾನೆ, ಮೈಯಿಂದ ರಕ್ತ ಹರಿದು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಉಪದೇಶ ಮಾಡುವಂತ ಕೃಷ್ಣ ಧರ್ಮರಾಜನನ್ನು ಕರೆದುಕೊಂಡು ಬರ್ತಾನೆ. ಧರ್ಮರಾಜನಿಗೆ ತುಂಬಾ ಸಂದೇಹ ಉಂಟಾಗಿದೆ, ಹಾಗಾಗಿ ನೀನು ಅವನಿಗೆ ಉಪದೇಶ ಮಾಡುವಂತ. ಭೀಷ್ಮಾಚಾರ್ಯ ಕೇಳ್ತಾರೆ, ನನಗೆಲ್ಲಿ ಉಪದೇಶ ಮಾಡೋದು ಶಕ್ತಿ ಇದೆ ಅಂತ. ಒಂದು, ನಾನೇನಷ್ಟು ದೊಡ್ಡ ಜ್ಞಾನಿಯೂ ಅಲ್ಲ, ಇನ್ನೊಂದು ಈಗ ಆ ಸಂದರ್ಭವೂ ಸರಿ ಇಲ್ಲ, ಜೀವ ಹೋಗುವಂತ ಸಂದರ್ಭ, ಮೈಯಿಂದ ರಕ್ತ ಎಲ್ಲ ಹೋಗಿಬಿಟ್ಟಿದೆ, ಮಾತನಾಡುವ ಶಕ್ತಿಯೂ ಕೂಡ ಇಲ್ಲ, ಹಾಗಾಗಿ ನಾನೇನಂತ ಉಪದೇಶ ಮಾಡಲಿ ಅಂತ ಕೇಳ್ತಾನೆ ಕೃಷ್ಣನ ಹತ್ತಿರ ಭೀಷ್ಮಾಚಾರ್ಯ. ಆವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ತ್ವಯಿ ಕೀರ್ತೆ ತ್ವತ್ಕೀರ್ತೆ ತ್ವಯಿ ಸಂಸ್ಥಿತ ಪ್ರವಕ್ಷ್ಯಾಂ ಅಖಿಲಾನ್ ಧರ್ಮ ಸೂಕ್ಷ್ಮ ತತ್ವವೀತಿಹ ಅಂತ. ಇಲ್ಲ, ನಾನೇ ನಿನ್ನಲ್ಲಿ ನಿಂತ್ಕೊಂಡು ಹೇಳ್ತೇನೆ, ನೀನೇ ಚಿಂತೆ ಮಾಡಬೇಡ ಅಂತ. ಹಾಗೆ ಡೈರೆಕ್ಟ್ ನೀನೇ ಹೇಳ್ಬಿಡ್ಬೇಕು, ಮತ್ತೆ ನನ್ನಲ್ಲಿ ಇದ್ದುಕೊಂಡು ನೀನೇ ಕೇಳ್ತೀಯ ಅಂತ. ಕೃಷ್ಣ ಹೇಳ್ತಾನೆ, ತ್ವತ್ಕೀರ್ತೆ, ವಿಷ್ಣು ಸಹಸ್ರನಾಮವನ್ನು ಜಗತ್ತಿಗೆ ಕೊಟ್ಟಂತವರು ಭೀಷ್ಮಾಚಾರ್ಯರು ಎಂಬುದಾಗಿ ನಿನಗೆ ಕೀರ್ತಿ ಬರುವುದಕ್ಕೋಸ್ಕರ, ನಿನ್ನ ಖ್ಯಾತಿಗೋಸ್ಕರ ನಾನೇ ಮಾಡ್ತಾ ಇದ್ದೇನೆ, ನಿನ್ನ ಒಳಗಡೆ ನಿಂತುಕೊಂಡು ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಮೇಲ್ನೋಟಕ್ಕೆ ನೋಡಿದರೆ ಉಪದೇಶ ಮಾಡಿದಂಥವ್ರು ಯಾರು ಭೀಷ್ಮಾಚಾರ್ಯರು ಅರ್ಥ ಆಗುತ್ತೆ. ಆದರೆ ಒಳಗೆ ಪ್ರವೇಶ ಮಾಡಿ ನೋಡಿದರೆ ಆ ಭೀಷ್ಮಾಚಾರ್ಯರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇನೆ ಉಪದೇಶ ಮಾಡಿದ್ದು ಎಂಬುದಾಗಿ ಗೊತ್ತಾಗುತ್ತೆ. ಅಂತಹ ವಿಶಿಷ್ಟವಾದಂತಹ ಸಹಸ್ರನಾಮ ಅದು ವಿಶೇಷವಾಗಿ ವಿಷ್ಣು ಸಹಸ್ರನಾಮ. ಇಂತಹ ವಿಷ್ಣು ಸಹಸ್ರನಾಮಕ್ಕೆ ಹಿಂದೆ ನಾವು ಕೇಳಿದಂತೆ ಒಂದೊಂದು ಪದಗಳಿಗೂ ಕೂಡ 100 ವಿಶಿಷ್ಟವಾದಂತಹ ಅರ್ಥಗಳಿವೆ. ಅದರ ಫಲ ಏನು ಅಂತ, ಸುವರ್ಣ ಸಹಸ್ರೇಣ ಜ್ವರಾಂ ಸರ್ವಾನ್ ನಿರ್ಮೋಹತಿ ಎಂಬುದಾಗಿ ಅದರ ಪಾರಾಯಣವನ್ನು ಮಾಡುವ ಮೂಲಕ ಎಲ್ಲ ವಿಧವಾದ ಫಲಗಳನ್ನು ಪಡೆಯಬಹುದು. ಅದೇ ರೀತಿ ವಿಶಿಷ್ಟವಾಗಿ ನಮ್ಮ ಪಾಪ ಪರಿಹಾರ, ಪುಣ್ಯ ಸಂಪಾದನೆ, ಇನ್ನು ಜ್ವರ ಮುಂತಾದಂತಹ ಅನೇಕ ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ವಿಶೇಷವಾಗಿ ಯಾವ ಈ ಒಂದು ವಿಷ್ಣು ಸಹಸ್ರನಾಮಕ್ಕೆ ಇದೆ. ಅಷ್ಟು ಮಾತ್ರ ಅಲ್ಲ, ಬಾಣಭಟ್ಟ ಅಂತ ಒಬ್ಬ ವಿಶಿಷ್ಟವಾದಂತಹ ಕಾದಂಬರಿಕಾರ ಅಂತ ಹೇಳಿದ್ರೆ, ಇವತ್ತು ನಾವೇನು ಕಾಳಿದಾಸ ಅಂತ ಕೇಳ್ತೀವಲ್ಲ, ಆ ಕಾಳಿದಾಸ ಭವಭೂತಿ ಅಂತ ಒಬ್ಬ ಅವರ ಸಾಲಿನಲ್ಲಿ ಬರುವಂತ ಒಬ್ಬ ಶ್ರೇಷ್ಠ ಗ್ರಂಥ ಕಾವ್ಯ ರಚನೆ ಮಾಡಿದಂತ ದೊಡ್ಡ
ಗ್ರಂಥಕಾರ. ಅಂತಹ ಬಾಣಭಟ್ಟ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದು ಕಾದಂಬರಿ ಎನ್ನುವಂತಹ ಗ್ರಂಥ ಅಂತ. ವಿಶೇಷವಾಗಿ ಆ ಕಾದಂಬರಿ ಎನ್ನುವಂಥ ಗ್ರಂಥ ಒಬ್ಬ ರಾಜನ ಕಥೆಯನ್ನು ಹೇಳುವಂತಹ ಒಂದು ಚರಿತ್ರೆ. ಆ ಕ್ಷೇತ್ರೀಯ ಹಾಗಿದ್ದ ಅಂತ ಹೇಳುವಂತಹ ಸಾಮಾನ್ಯ ಚರಿತ್ರೆ. ಆ ಗ್ರಂಥದಲ್ಲಿ ಆ ಗ್ರಂಥದ ಬಗ್ಗೆ ಒಂದು ಮಹತ್ವದ ಮಾತಿದೆ. ಕಾದಂಬರಿ ರಸಜ್ಞಾನ ಆಹಾರೋಪಿನ ರೋಚತೆ ಅಂತ. ಅಂದ್ರೆ ಆ ಬಾಣಭಟ್ಟನ ಕಾದಂಬರಿ ಎನ್ನುವಂತಹ ಗ್ರಂಥ ಇಷ್ಟು ಆಸಕ್ತಿಕರವಾಗಿದೆ ಅಂತ ಹೇಳಿದ್ರೆ ಅದನ್ನು ಓದ್ತಾ ಹೋಗ್ಬಿಟ್ರೆ ಆಹಾರ ಕೂಡ ಬೇಕಾಗೋದಿಲ್ಲ ಅಂತ, ಹಾಗೆ ಓದ್ತಾನೆ ಇರ್ಬೋದು ಅಂತ. ಅಷ್ಟು ಸುಂದರವಾಗಿದೆ ಗ್ರಂಥ ಅಂತ. ಆ ಗ್ರಂಥದಲ್ಲಿ ಬಾಣಭಟ್ಟ ಒಂದು ಮಾತನ್ನ ಹೇಳ್ತಾರೆ. ಆ ರಾಜನ ಹೆಂಡತಿಗೆ ಪ್ರಸವ ಆಗ್ತಾ ಇರುತ್ತೆ. ಪ್ರಸವದ ಕೋಣೆ ಅಂತ ಇರುತ್ತೆ, ಒಂದು ರೂಮ್ ಇರುತ್ತೆ. ಅಲ್ಲಿ ಕೂತ್ಕೊಂಡು ಆ ಹೆಂಗಸರು ಏನ್ ಮಾಡ್ತಾ ಇರ್ತಾರೆ, ಪ್ರಸವ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರಸವ ಚೆನ್ನಾಗಿ ಆಗಲಿ, ತಾಯಿಗೆ ಮತ್ತು ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಲಿ ಎಂಬ ಉದ್ದೇಶದಿಂದಾಗಿ ಅಲ್ಲಿರುವಂತ ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾ ಇರ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅಂದರೆ ಎಲ್ಲ ವಿಧವಾದಂತಹ ಕಾಲದಲ್ಲಿ, ಎಲ್ಲ ವಿಧವಾದಂತಹ ಸಂದರ್ಭಗಳಲ್ಲಿ ಪ್ರಸಕ್ತವಾದದ್ದು ಯಾವುದು ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮ ಎಂಬುದಾಗಿ. ಆ ರೀತಿಯಾಗಿ ಅವಿಚ್ಛಿನ್ನ ಪಠ್ಯಮಾನ ನಾರಾಯಣ ನಾಮ ಸಹಸ್ರಕಂ ಎಂಬುದಾಗಿ ನಿರಂತರವಾಗಿ ಅಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ನಡೀತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಮಾಡಬಹುದಾದಂತಹ ದಿವ್ಯವಾದಂತಹ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ. ಅಂತಹ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ಅನೇಕ ನಾಮಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಹೇಳುವಂತೆ ವಿಶೇಷವಾಗಿ ಪರಮಾತ್ಮನ ಸ್ತ್ರೀ ರೂಪ ಅಂತ ಇದ್ದಾನೆ, ಪರಮಾತ್ಮನ ಪುರುಷ ರೂಪ ಅಂತ ಇದ್ದಾರೆ. ಆ ಎಲ್ಲ ರೂಪಗಳ ಇದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನು ಕೆಲವೊಂದು ಸಂಸ್ಕೃತದಲ್ಲಿ ಶಬ್ದಗಳಿಗೆ ಲಿಂಗ ಅಂತ ಇದೆ. ಅಂದ್ರೆ ರಾಮ ಎನ್ನುವಂತಹ ಶಬ್ದ ಅದು ಪುಲ್ಲಿಂಗ, ಲಕ್ಷ್ಮಿ ಎನ್ನುವಂತಹ ಶಬ್ದ ಅದು ಸ್ತ್ರೀಲಿಂಗ, ಕಿಮ್ ಎನ್ನುವಂತಹ ಶಬ್ದ ಅದು ನಪುಂಸಕಲಿಂಗ ಅಂತ. ವಿಶೇಷವಾಗಿ ಪರಮಾತ್ಮನಿಗೆ ಹೇಳಬೇಕಾದ್ರೆ ಒಂದು ಶ್ಲೋಕ ಬರುತ್ತೆ, ಏಕೋ ನೈಕಃ ಸವಹ ಕಹ ಕಿಮ್ ಅಂತ. ಕಿಮ್ ಎನ್ನುವುದು ಕೂಡ ಪರಮಾತ್ಮನ ನಾಮ ಅಂತ ಕರೀತಾರೆ. ಆ ಕಿಮ್ ಎನ್ನುವಂತಹ ಶಬ್ದ ವಾಸ್ತವಿಕವಾಗಿ ಏನು ಅಂತ ಹೇಳಿದ್ರೆ ಅದು ನಪುಂಸಕಲಿಂಗದಲ್ಲಿ ಇರುವಂತಹ ಶಬ್ದ. ಹಾಗಾದರೆ ಅದರಿಂದ ನಾವು ಯಾರನ್ನು ಕರಿತಾ ಇದ್ದೇವೆ? ಪರಮಾತ್ಮನ ಕರಿತಾ ಇದ್ದೇವೆ. ಹಾಗಾದರೆ ಪರಮಾತ್ಮನು ಕೂಡ ಏನಾಗ್ತಾರೆ, ನಪುಂಸಕನಾಗ್ತಾನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಶೇಷವಾಗಿ ತಿಳಿಸುವಂಥದ್ದು, ಶಬ್ದಗಳು ಅದಕ್ಕೆ ಲಿಂಗ ಇದೆ. ಆ ಶಬ್ದದಿಂದ ವಾಚ್ಯವಾದಂತಹ ವಸ್ತು ಅದರ ಮೇಲೆ ಲಿಂಗ ನಿರ್ಣಯ ಆಗೋದಿಲ್ಲ ಅಂತ ಸಂಸ್ಕೃತದಲ್ಲಿ ನಿಯಮ. ಹಾಗಾಗಿ ಕಿಮ್ ಎನ್ನುವ ಶಬ್ದದಿಂದ ವಾಚ್ಯನಾದಂಥವನು ಪರಮಾತ್ಮನೇ ಆಗಿದ್ದಾನೆ, ವಿಷ್ಣು ಎನ್ನುವ ಶಬ್ದದಿಂದ ವಾಚ್ಯನಾದ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಏನಿದೆ, ನಮ್ಮ ನಿಮ್ಮಂತೆ ಪುರುಷ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ. ಆದರೆ ಅವನೇನಲ್ಲ ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ನಪುಂಸಕಲಿಂಗನೂ ಅಲ್ಲ. ನಮ್ಮ ನಿಮ್ಮಂತೆ ಎಲ್ಲ ಲಿಂಗಗಳನ್ನು ಮೀರಿದಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಕೇವಲ ಶಬ್ದಗಳು ಸ್ತ್ರೀಲಿಂಗದಲ್ಲಿ ಇವೆ, ಪುಲ್ಲಿಂಗದಲ್ಲಿ ಇವೆ, ನಪುಂಸಕಲಿಂಗದಲ್ಲಿ ಇದೆ ಅಂತ ಪರಮಾತ್ಮನ್ನು ನಾವು ಲಿಂಗ ತಿಳಿಯಬಾರದು. ಅದಕ್ಕೋಸ್ಕರನೇ ಬೃಹದಾರಣ್ಯಕೋಪನಿಷತ್ತಿಗೆ ಭಾಷ್ಯವನ್ನು ಬರಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಸ್ತ್ರೀ ಗುಣಾ ಪುಂಗುಣಾಶ್ಚೈವ ನಪುಂಸಕ ಗುಣ ಅಪಿ ಯದಧೀನ ವ್ಯತ್ಯಯ ಸ್ಯಾತ್ ಲಿಂಗಾನ ತತ್ರ ಸರ್ವಶಃ ಅಂತ. ಹಾಗಾದ್ರೆ ಅದನ್ನ ಯಾಕೆ ಕರಿತೀವಿ ಅಂತ, ಪರಮಾತ್ಮನಿಗೆ ಕಿಮ್ ಅಂತ ಕರಿತೀವಿ. ಕಿಮ್ ಅನ್ನೋದು ನಪುಂಸಕಲಿಂಗ, ಪರಮಾತ್ಮ ಯಾಕೆ ಕರಿತೀರ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ತಿಳಿಸ್ತಾರೆ, ಪುಲ್ಲಿಂಗದ ಗುಣಗಳು, ಸ್ತ್ರೀಲಿಂಗದ ಗುಣಗಳು, ನಪುಂಸಕಲಿಂಗದ ಗುಣಗಳು, ಎಲ್ಲ ವಿಧವಾದಂತಹ ಗುಣಗಳು ಕೂಡ ಯಾರ ಅಧೀನ? ಪರಮಾತ್ಮನ ಅಧೀನ. ಆ ಅರ್ಥದಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿ ಲಿಂಗಾನಾಂ ತತ್ರ ಸರ್ವಶಃ, ಅಲ್ಲಿ ಎಲ್ಲ ಲಿಂಗದ ಶಬ್ದಗಳನ್ನು ಕೂಡ ಪರಮಾತ್ಮನಿಗೆ ನಾವು ಪ್ರಯೋಗ ಮಾಡ್ತೇವೆ. ಕಹ ಕಿಂ ಕತತ್ ಸರ್ವಂ ಆತ್ಮ ಅದಿತಿ ದೇವಾಲಯಸ್ಥಃ ಎಂಬುದಾಗಿ ತತ್ ಅಂತ ಪ್ರಯೋಗ ಮಾಡ್ತೇವೆ. ಸರ್ವಂ ಅಂತ ಪರಮಾತ್ಮನಿಗೆ ಪ್ರಯೋಗ ಮಾಡ್ತೇವೆ. ಅವೆಲ್ಲವೂ ಕೂಡ ನಪುಂಸಕಲಿಂಗದ ಶಬ್ದಗಳು. ಹಾಗಾಗಿ ಕೇವಲ ಅದರ ನಿಯಾಮಕ ಪರಮಾತ್ಮ ಎನ್ನುವಂಥ ಅರ್ಥದಲ್ಲಿ ನಾವು ಪ್ರಯೋಗ ಮಾಡೋದು ಹೊರತು ಪರಮಾತ್ಮ ಅವನು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ, ಎಲ್ಲರನ್ನು ಮೀರಿದಂತಹ ವಿಶಿಷ್ಟವಾದಂತಹ ಶಕ್ತಿ ಅದು ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಇದರಲ್ಲಿ ಪರಮಾತ್ಮನಿಗೆ ನಾವು ನೋಡಬೇಕಾದ್ರೆ ಕೃತಿ ಅಂತ ಕರೀತಾರೆ. ಕೃತಿ ಅಂತ ಹೇಳೋದು ಸ್ತ್ರೀಲಿಂಗ ಶಬ್ದ. ನಿಷ್ಠಾ ಅಂತ ಕರೀತಾರೆ, ಅದು ಕೂಡ ಸ್ತ್ರೀಲಿಂಗ. ಸತ್ತ ಅಂತ ಇದೆ, ಲಕ್ಷ್ಮೀ ಅಂತ ಇದೆ, ಸಿದ್ಧಿ ಅಂತ ಇದೆ, ಸ್ತುತಿ ಅಂತ ಇದೆ. ಹೀಗೆ ಅನೇಕ ಸ್ತ್ರೀಲಿಂಗ ಶಬ್ದಗಳು ಇದ್ದಾವೆ.
ಪುರುಷ ಪುಲ್ಲಿಂಗದ ಶಬ್ದವಂತರೂ ಹೇರಳವಾಗಿ ಇದ್ದಾವೆ. ನಪುಂಸಕಲಿಂಗ ಶಬ್ದಗಳು ಕೂಡ ಕೆಲವೊಂದಿದ್ದಾವೆ. ಭೇಷಜಂ, ಔಷಧಂ, ಅದೇ ರೀತಿ ಕರಣಂ, ಕಾರಣಂ ಅಂತೆಲ್ಲ ಇದ್ದಾವೆ. ಅದರ ಅರ್ಥ ಏನು? ಅದಕ್ಕೆ ನಿಯಾಮಕ ಅಂತ ಅರ್ಥ ಅಷ್ಟೇ ಹೊರತು ಅವನು ಪರಮಾತ್ಮ ಲಿಂಗ ಎನ್ನುವಂತಹ ಅರ್ಥವನ್ನು ತಿಳಿದುಕೊಳ್ಳಬಾರದು ಎಂಬುದಾಗಿ ನಾವು ಇದನ್ನು ಪ್ರಾರಂಭದಲ್ಲಿ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರ, ಅದರಲ್ಲಿ ಮಧ್ವಾಚಾರ್ಯರು ಹೇಳಿದಂತೆ ಭಾರತಂ ಬ್ರಾಹ್ಮಣಾದೀನ ವೇದಾರ್ಥ ಪರಿವೃತ್ತಯೇ ತದೇವ ವೇದಸ್ತ್ವನ್ನೇಷ ನರ್ತ್ಯೇ ಕಸ್ಯಚಿತ್ ಸುಖಂ ಅಂತ ಸಾಮಾನ್ಯವಾಗಿ ಒಂದು ಸಂಶಯ ಇರುತ್ತೆ. ಸ್ತ್ರೀಯರು ಇದನ್ನು ಪಠನೆ ಮಾಡಬಹುದಾ ಮಾಡಬಾರ್ದಾ ಅಂತ. ನಮ್ಮಲ್ಲಿ ಅನೇಕ ರೀತಿಯಾದ ಗೊಂದಲಗಳಿದ್ದಾವೆ ಈ ವಿಷಯದಲ್ಲಿ. ಅದಕ್ಕೆ ವಿಶೇಷವಾಗಿ ವಾಯುಪುರಾಣದಲ್ಲಿ ಹೇಳುವಂತಹ ಒಂದು ವಾಕ್ಯ, ವೇದವ್ಯಾಸ ದೇವರು ಹೇಳುವಂತಹ ವಾಕ್ಯ, ನಾರೀಣಾಂ ಚೈವ ಶೂದ್ರಾಣಾಂ ತಂತ್ರ ಮಾರ್ಗೇನಿ ಕಾಲಿಕ. ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ಏನಿಲ್ಲ, ವೇದಾದಿಗಳನ್ನು ಅಧ್ಯಯನ ಮಾಡುವಂತಹ ಯೋಗ್ಯತೆ ಇಲ್ಲ ಅಂತ. ಅಲ್ಲಿ ಮುಂದೆ ಹೇಳ್ತಾರೆ ತಂತ್ರಜ್ಞಾನೇಪಿ ಶೂದ್ರಾಣ ಅಥವಾ ಗ್ರಂಥ ಪುರಸ್ಸರಂ ಅಂತ. ಆದರೆ ವಿಶೇಷವಾಗಿ ಮಹಾಭಾರತ ಮುಂತಾದಂತಹ ಪುರಾಣಗಳನ್ನ, ಗ್ರಂಥಗಳನ್ನ ಅಧ್ಯಯನ ಮಾಡಬಹುದು. ಆದರೆ ಗ್ರಂಥ ಪುರಸ್ಸರಂ ಅಂದ್ರೆ ಗ್ರಂಥವನ್ನು ಇಟ್ಟುಕೊಂಡು ಅಧ್ಯಯನ ಮಾಡಬಾರದು ಅಂತ ತಿಳಿಸುತ್ತೆ ವಾಯುಪುರಾಣ. ಅದಾದ ಮೇಲೆ ಮುಂದೆ ಹೇಳುತ್ತೆ ತತ್ರಾಯ ಬ್ರಾಹ್ಮಣೀ ನಾರಿ ತಸ್ಯಾಹ ಗ್ರಂಥ ಪುರಸ್ಸರಂ ತಂತ್ರಜ್ಞಾನೇಧಿಕಾರೋಸ್ತಿ ಅಂತ. ಆದರೆ ಯಾವ ಹೆಣ್ಣು ಜ್ಞಾನಿಯಾಗಿರ್ತಾಳೋ, ಪರಮಾತ್ಮನ ಭಕ್ತಳಾಗಿರ್ತಾಳೋ, ಬ್ರಹ್ಮನನ್ನು ತಿಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾಳೋ ಅಂತಹ ಹೆಂಗಸಿಗೆ ಏನಿದೆ ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡುವಂತಹ ಯೋಗ್ಯತೆ ಇದ್ದೇ ಇದೆ ಎಂಬುದಾಗಿ ಅಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಅವಶ್ಯ ಹೇಳಬೇಕು. ಪ್ರಾರಂಭದಲ್ಲಿ ಏನೇ ತಿಳಿಸ್ತಾರೆ ಮಹಾಭಾರತ ಪ್ರಾರಂಭದಲ್ಲಿ, ಸ್ತ್ರೀಶೂದ್ರ ಬ್ರಹ್ಮಬಂಧುವನ ತ್ರಯೀನ ಶ್ರುತಿ ಗೋಚರ. ಸ್ತ್ರೀಯರಿಗೆ, ಶೂದ್ರ ಇತ್ಯಾದಿಗಳಿಗೆ ತ್ರೈ ಅಂದ್ರೆ ವೇದ, ಅದು ನಮಗೆ ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ಇತಿ ಭಾರತ ವ್ಯಾಖ್ಯಾನಂ ಕೃಪೆಯ ಮುನಿನಾಕೃತಂ ಅಂತ ಅವರಿಗೂ ಕೂಡ ವೇದದಲ್ಲಿ ಹೇಳಿರುವಂತಹ ಅರ್ಥಗಳು ತಿಳಿಯಬೇಕು ಅನ್ನುವಂತಹ ಕರುಣೆಯಿಂದಾಗಿ ಇತಿ ಭಾರತಂ ಆಖ್ಯಾನಂ ಕೃಪೆಯ ಮುನಿನಾಕೃತಂ, ಮಹಾಭಾರತವನ್ನ ಕೃಪೆಯಿಂದಾಗಿ ವೇದವ್ಯಾಸ ದೇವರು ರಚನೆ ಮಾಡಿದರು ಅಂತ ಪ್ರಾರಂಭದಲ್ಲೇ ಬರುತ್ತೆ, ಮಹಾಭಾರತ ಪ್ರಾರಂಭದಲ್ಲೇ ಬರುತ್ತೆ. ಅದಾದ ಮೇಲೆ ಮಧ್ವಾಚಾರ್ಯರು ಕೂಡ ಇದಕ್ಕೆ ಸ್ಕಂದ ಪುರಾಣದ ಒಂದು ಮಾತ್ರ ಉದಾಹರಣೆಯನ್ನು ಕೊಡ್ತಾರೆ. ಭಾರತಂ ಬ್ರಾಹ್ಮಣಾದೀನ ವೇದಾರ್ಥ ಪರಿವೃತ್ತಯೇ ತದೇವ ವೇದಸ್ತ್ವನ್ನೇಷ ನರ್ತೆ ತತ್ ಕಸಚಿತ್ ಸುಖಂ ಅಂತ. ಅಂದ್ರೆ ವಿಶೇಷವಾಗಿ ವೇದ ಅನಧಿಕಾರಿಗಳು, ವೇದ ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ರಚನೆ ಮಾಡಿದ್ಯಾವುದು ಅಂತ ಹೇಳಿದ್ರೆ ಮಹಾಭಾರತ ಎನ್ನುವಂತಹ ಗ್ರಂಥ. ತದೇವ ವೇದಸ್ತ್ವನ್ನೇಷಾಂ ನರ್ತೆ ತತ್ ಕಸಚಿತ್ ಸುಖಂ ಅಂತ. ಆ ವೇದವನ್ನು ಬಿಟ್ಟುಬಿಟ್ರೆ, ವೇದ ಅಂದ್ರೆ ಅದು ಮಹಾಭಾರತ, ಮಹಾಭಾರತವೇ ಅವರಿಗೆ ವೇದ ಇದ್ದಂತೆ. ಆ ಮಹಾಭಾರತವನ್ನು ಬಿಟ್ಟುಬಿಟ್ರೆ ಅವರಿಗೇನಿಲ್ಲ, ಜ್ಞಾನ ಪಡೆಯಲಿಕ್ಕೆ ಬೇರೆ ಅವಕಾಶಗಳೇ ಇಲ್ಲ. ಹಾಗಾಗಿ ಮಹಾಭಾರತವನ್ನು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಹೀಗೆ ಅನೇಕ ಪುರಾಣಗಳು ತಿಳಿಸ್ತಾ ಇದ್ದಾವೆ. ಅದಾದ ಮೇಲೆ ಹಿಂದಿನ ನಮ್ಮ ಶಕಪುರುಷರಾದಂತಹ ವಿದ್ಯಾಮಾನ್ಯ ತೀರ್ಥರಾಗಲಿ ಅಥವಾ ಪರಮಪಂಚ ಬೇಜಾವಶ್ಯಗಳಾಗಲಿ, ಹೀಗೆ ಅನೇಕ ಜ್ಞಾನಿಗಳು, ವಿದ್ವಾಂಸರು, ಪೀಠಾಧಿಪತಿಗಳು ಎಲ್ಲರೂ ಕೂಡ ವಿಶೇಷವಾಗಿ ವಿಷ್ಣು ಸಹಸ್ರನಾಮನ ಸ್ತ್ರೀಯರೆಲ್ಲರೂ ಕೂಡ ಅವಶ್ಯವಾಗಿ ಪಾರಾಯಣ ಮಾಡಲೇಬಹುದು ಅಂತ ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದೆ ನಾವು ಕೇಳಿದಂತೆ ಬಾಣಭಟ್ಟನ ಕಾದಂಬರಿ ಎನ್ನುವಂತಹ ಗ್ರಂಥ. ಆ ಬಾಣಭಟ್ಟನ ಏನು ಮಾಧ್ವನಲ್ಲ, ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ಆ ವ್ಯಕ್ತಿ ಕೂಡ ತಿಳಿಸ್ತಾನೆ ಆ ಕಾಲದಲ್ಲಿ ಕೂಡ, ಬಹುಶಃ ಬಾಣಭಟ್ಟನ ಕಾಲ ಸುಮಾರು 1000 ವರ್ಷಗಳಿಗಿಂತಲೂ ಹಿಂದಿನ ಕಾಲ. ಆ ಬಾಣಭಟ್ಟನ ಕಾದಂಬರಿ ತಿಳಿಸ್ತಾನೆ. ಆ ಸೂತಿಕಾ ಗ್ರಹದಲ್ಲಿ ಅಂದ್ರೆ ಪ್ರಸವದ ಮನೆಯಲ್ಲಿ ಅವಿಚ್ಛಿನ್ನ ಪಠ್ಯಮಾನ ನಾರಾಯಣ ನಾಮ ಸಹಸ್ರಕಂ ಅಂತ ಒಂದು ಬಾರಿ ಮಾತ್ರ ಪಾರಾಯಣ ಮಾಡಿದ್ದಲ್ಲ, ಅವಿಚ್ಛಿನ್ನವಾಗಿ ಅಂದ್ರೆ ನಿರಂತರವಾಗಿ ಏನಾಗ್ತಾ ಇತ್ತು, ವಿಷ್ಣು ಸಹಸ್ರನಾಮದ ಪಾರಾಯಣ ಆಗ್ತಾ ಇತ್ತು. ಅಂದ್ರೆ ತಿಳಿಯಬೇಕಾದಂತಹ ಅಂಶ ಸಮಾಜದ ಪ್ರತಿಯೊಂದು ವರ್ಗವೂ ಕೂಡ ವಿಶೇಷವಾಗಿ ಇಲ್ಲಿ ಪಾರಾಯಣ ಮಾಡ್ತಾ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವಶ್ಯವಾಗಿ ವಿಷ್ಣು ಸಹಸ್ರನಾಮವನ್ನ ಪ್ರಸವದಂತಹ ಗಂಭೀರ ಪ್ರಸಂಗ, ಅದು ಸಾಮಾನ್ಯ ಪ್ರಸಂಗ ಅಲ್ಲ, ಪ್ರಸವದಂತಹ ಒಂದು ಪ್ರಸಂಗದಲ್ಲಿಯೂ ಕೂಡ ಏನಾಗ್ತಾ ಇತ್ತು, ವಿಶೇಷವಾಗಿ ಎಲ್ಲರೂ ಕೂಡ ಪಾರಾಯಣ ಮಾಡ್ತಾ ಇದ್ರು. ಹಾಗಾಗಿ ವಿಷ್ಣು ಸಹಸ್ರನಾಮ ಆಗಿನ ಕಾಲದಲ್ಲಿ ಎಲ್ಲರೂ ಪಾರಾಯಣ ಮಾಡ್ತಾ ಇದ್ರು, ಈಗಲೂ ಕೂಡ ಅನೇಕ ಪಾರಾಯಣ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಶ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿಸಿ ಮುಂದೆ ಆ ವಿಷ್ಣು ಸಹಸ್ರನಾಮದ ಪ್ರಾರಂಭ ಎಂಬುದು ಆಗುತ್ತೆ. ಪ್ರಾರಂಭದಲ್ಲಿ ಭೀಷ್ಮಾಚಾರ್ಯರಿಗೂ ಮತ್ತು ಧರ್ಮರಾಜರು ನಡೆದಂತಹ ಸಂವಾದದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದಂತೆ ಶರಶಯ್ಯಲ್ಲಿ ಅಂದರೆ
ಬಾಣದ ಹಾಸಿಗೆಯಲ್ಲಿ ಭೀಷ್ಮಾಚಾರ್ಯ ಮಲಗಿದ್ದಾರೆ. ಅವರನ್ನು ಕುರಿತು ವಿಶೇಷವಾಗಿ ಯುಧಿಷ್ಠಿರ ಕೇಳುತ್ತಾನೆ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಶುಭಂ ಅಂತ ಭೀಷ್ಮಾಚಾರ್ಯರೇ ಕಿಮೇಕಂ ದೈವತಂ ಲೋಕೆ ಅಂತ. ಜಗತ್ತಿನಲ್ಲಿ ಅಂದರೆ ನಮಗೆ ಪುರಾಣ ನೋಡಿದಾಗ ಅನೇಕ ಜನ ದೇವತೆಗಳು ಅಂತ ಇದ್ದಾರೆ. ಇಂದ್ರ, ಅಗ್ನಿ, ವಾಯು, ವರುಣ ಮುಂತಾದ ಅನೇಕ ಜನ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲ ದೇವತೆಗಳಲ್ಲಿ ಏಕಂ ದೈವತಂ ಪ್ರಧಾನವಾದಂತಹ ದೇವತೆ ಅಂದರೆ ಯಾರು, ಸರ್ವೋತ್ತಮವಾದಂತಹ ದೇವತೆ ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಕಿಂವಾಪ್ಯೇಕಂ ಪರಾಯಣಂ, ನಾವು ಯಾರ ಪಾದವನ್ನ ಆಶ್ರಯಿಸಬೇಕು ಅಂತ. ಅದಾದ ಮೇಲೆ ಸ್ತುವಂತಹ ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಶಂ, ಯಾರ ಸ್ತೋತ್ರವನ್ನು ಮಾಡಬೇಕು, ಯಾರ ಅರ್ಚನೆಯನ್ನು ಮಾಡಬೇಕು, ಯಾರ ಪೂಜೆಯನ್ನು ಮಾಡಬೇಕು, ಅದನ್ನು ನಮಗೆ ತಿಳಿಸಿ ಅನುಗ್ರಹವನ್ನು ಮಾಡಿ ಎಂಬುದಾಗಿ ವಿಶೇಷವಾಗಿ ತನಗಿದ್ದಂತಹ ಸಂದೇಹವನ್ನ ಯಾರು ಮಾಡ್ತಾರೆ, ಆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಈ ರೀತಿ ಪ್ರಶ್ನೆ ಮಾಡಿದಾಗ ಭೀಷ್ಮಾಚಾರ್ಯರು ಹೇಳುವಂತಹ ಮಾತು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷ ಸತತೋಚಿತಃ ಅಂತ. ಎಲ್ಲರಿಗಿಂತಲೂ ಸರ್ವೋತ್ತಮನಾದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿ ಅದು ಪರಮಾತ್ಮನೊಬ್ಬರೇ, ನಾರಾಯಣನೊಬ್ಬರೇ. ಅಂತಹ ಪರಮಾತ್ಮನನ್ನ ನಾಮ ಸಹಸ್ರೇಣ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವ ಮೂಲಕ ಅವನ ಸ್ತೋತ್ರವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಪುರುಷ ಸತತೋಚಿತ ಎಂಬುದಾಗಿ ತನ್ನ ವಿಶೇಷವಾದ ಎಲ್ಲ ಪಾಪಗಳನ್ನು ಕೂಡ ಆ ವಿದ್ಯಾವಂತನು ಕಳೆದುಕೊಳ್ತಾನೆ. ಹಾಗಾಗಿ ಆ ಪರಮಾತ್ಮನನ್ನೇ ನಾವು ಸ್ತೋತ್ರ ಮಾಡಬೇಕು, ಅವನನ್ನೇ ಧ್ಯಾನ ಮಾಡಬೇಕು, ಅವನನ್ನೇ ಪೂಜೆ ಮಾಡಬೇಕು. ಈ ರೀತಿಯಾಗಿ ಪೂಜೆ ಮಾಡಿದಾಗ ಏನಾಗುತ್ತೆ, ಸರ್ವ ದುಃಖಾದಿ ಗೋ ಭವೇತ್, ಅವನು ತನ್ನ ಎಲ್ಲ ವಿಧವಾದಂತಹ ದುಃಖಗಳನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಹಾಗಾಗಿ ಏಷಮೇ ಸರ್ವಧರ್ಮಾಣಂ ಧರ್ಮೋಧಿಕತಮೋ ಮತಃ. ಹಾಗಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡುವುದೇನೆ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಅಂತ ನನಗೆ ಅನಿಸಿದಂತಹ ಮಾತು. ಭೀಷ್ಮಾಚಾರ್ಯರು ಸಾಮಾನ್ಯ ವ್ಯಕ್ತಿಗಳಲ್ಲ, ವಿಶೇಷವಾಗಿ ಪರಶುರಾಮ ದೇವರ ಹತ್ತಿರ ಅಧ್ಯಯನ ಮಾಡಿದಂತಹ ಸುಮಾರು ತಮ್ಮ ಜೀವನದ 525 ವರ್ಷಗಳನ್ನ ಅಧ್ಯಯನಕ್ಕೋಸ್ಕರವಂತಲೇ ಮೀಸಲಿಟ್ಟಂತಹ ದೊಡ್ಡ ಜ್ಞಾನಿಗಳು. ಹಾಗಾಗಿ ಪರಮಾತ್ಮ ಅವರ ಮೂಲಕ ವಿಷ್ಣು ಸಹಸ್ರನಾಮ ಜಗತ್ತಿಗೆ ಬರಲಿ ಎನ್ನುವಂಥ ಉದ್ದೇಶದಿಂದಾಗಿ ಅವರ ಮೂಲಕ ಪರಮಾತ್ಮ ತಾನೇ ಮಾಡಿದ್ದಾನೆ, ಉಪದೇಶವನ್ನು ಧರ್ಮರಾಜನಿಗೆ ಮಾಡಿಸಿದ್ದಾನೆ. ಹಾಗಾಗಿ ಇಷ್ಟು ಹೇಳಿ ಕೊನೆಗೆ ಹೇಳ್ತಾನೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ. ನಾನು 1000 ನಾಮಗಳನ್ನು ಇವತ್ತು ನಿನಗೆ ಉಪದೇಶ ಮಾಡ್ತೇನೆ. ಹಾಗಂದ ತಕ್ಷಣ ಈ ಎಲ್ಲ ನಾಮಗಳು ಕೂಡ ಹಿಂದೆ ಇದ್ದಿಲ್ಲ ಅಂತ ಅಲ್ಲ, ಹಿಂದೆ ಎಲ್ಲ ಇದ್ದು, ಆದರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಅಂತ. ಯಾಕೆಂದ್ರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ಅಂತ ಇವೆಲ್ಲವೂ ಕೂಡ ಗೊತ್ತಿತ್ತು. ಯಾರಿಗೆ ಗೊತ್ತಿತ್ತು? ದೊಡ್ಡ ದೊಡ್ಡದಾದಂತಹ ಋಷಿಮುನಿಗಳಿಗೆ ಮಾತ್ರ ಈ ಅರ್ಥಗಳು ಗೊತ್ತಿತ್ತು, ಶಬ್ದಗಳು ಗೊತ್ತಿತ್ತು. ಇವತ್ತು ನಾನೇನ್ ಮಾಡ್ತಾ ಇದ್ದೇನೆ, ಅದನ್ನು ತಾನಿ ವಕ್ಷ್ಯಾಮಿ ಭೂತಯೇ. ಭೂತಯೇ ಅಂತ ಹೇಳಿ, ಭೂತಿ ಅಂತ ಹೇಳಿ ಸಂಪತ್ತು ಅಂತ ಅರ್ಥ. ಭೂತಿ ಶಬ್ದಕ್ಕೆ 2 ಅರ್ಥ ಇದೆ. ಭೂತಿರ್ ಭಸ್ಮನಿ ಸಂಪದಿ ಅಂತ, ಒಂದು ಭಸ್ಮಕ್ಕೆ ಭೂತಿ ವಿಭೂತಿ ಅಂತ ಕರೀತಾರೆ. ಅದೇ ರೀತಿ ಸಂಪತ್ತಿಗೆ, ದುಡ್ಡಿಗೆ ಭೂತಿ ಅಂತ ಕರೀತಾರೆ. ಆ ರೀತಿಯಾಗಿ ಸಂಪತ್ತಿಗೋಸ್ಕರ, ಸಂಪತ್ತು ಅಂತ ಹೊರಗಿನ ಈ ಲೌಕಿಕವಾದ ಸಂಪತ್ತಲ್ಲ, ಮೋಕ್ಷ ಎನ್ನುವಂಥ ಸಂಪತ್ತಿಗೋಸ್ಕರ ನಾನು ನಿಮಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡ್ತಾ ಇದ್ದೇನೆ ಎಂಬುದಾಗಿ ಆ ವಿಷ್ಣು ಸಹಸ್ರನಾಮದ ಉಪದೇಶವನ್ನ ವಿಶೇಷವಾಗಿ ಭೀಷ್ಮಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದ ಶ್ಲೋಕ ನಿಮಗೆಲ್ಲ ಗೊತ್ತೇ ಇರುವಂತೆ, ವಿಶ್ವಂ ವಿಷ್ಣುರ್ವಶತ್ಕಾರ ಭೂತ ಭವ್ಯ ಭಗವತ್ಪ್ರಭು ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮ ಭೂತ ಭಾವನಃ ಎಂಬುದು. ಅದರಲ್ಲಿ ಪ್ರಾರಂಭದ ಶಬ್ದ ವಿಶ್ವಂ ಎನ್ನುವಂತಹ ಶಬ್ದ. ವಿಶ್ವಂ ಎನ್ನುವಂತಹ ಶಬ್ದಕ್ಕೆ ನಾವು ಜಗತ್ತಿನಲ್ಲಿ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಏನು? ವಿಶ್ವ ಅಂದ್ರೆ ಪ್ರಪಂಚ, ಜಗತ್ತು, ಬ್ರಹ್ಮಾಂಡ, ಭೂಮಿ ಇತ್ಯಾದಿ ಅನೇಕ ರೀತಿಯ ಅರ್ಥಗಳನ್ನು ನಾವು ಕಾಣುತ್ತೇವೆ. ಪರಮಾತ್ಮ ಯಾಕೆ ವಿಶ್ವ ಎನ್ನುವಂಥ ಶಬ್ದಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ವಿಶ್ವ ಶಬ್ದಕ್ಕೆ ಮೂಲ ಅರ್ಥ ವಿಶಂತೀತಿ ವಿಶ್ವಂ ಅಂತ. ಅಂದ್ರೆ ವಿಷ ಪ್ರವೇಶನೇ ಅಂತದಾತು, ಪ್ರವೇಶ ಮಾಡುವುದು, ಒಳಗಡೆ ಹೋಗುವುದು, ಇರುವುದು ಅಂತ ವಿಶ್ವ ಶಬ್ದಕ್ಕೆ ಪ್ರಧಾನವಾದಂತಹ ಅರ್ಥ. ಹಾಗಾಗಿ ಇಡೀ ಜಗತ್ತಿಗೆ ವಿಶ್ವ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಜಗತ್ತಿನಲ್ಲಿ ಇದೆ, ಆದ್ದರಿಂದ ಈ ಜಗತ್ತಿಗೆ ಅಂತ ಹೆಸರು ವಿಶ್ವಂ ಅಂತ ಹೆಸರು. ಸರಿ, ಪರಮಾತ್ಮನಿಗೆ ಯಾಕೆ ವಿಶ್ವಂ ಅಂತ ಹೆಸರು ಅಂತ ಹೇಳಿದ್ರೆ, ಪರಮಾತ್ಮನಲ್ಲಿ ಎಲ್ಲ ವಿಧವಾದಂತಹ ಮಾಂಗಲಿಕವಾದಂತಹ ಗುಣಗಳಿದ್ದಾವೆ. ಪರಮಾತ್ಮನನ್ನು ಕರೆಯುವುದೇನು? ಸಕಲ ಗುಣ ಪರಿಪೂರ್ಣ ಅಂತ.
ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ಇದ್ದಾವೆ. ಹಾಗಾಗಿ ಪರಮಾತ್ಮನಿಗೆ ಏನಂತ ಹೆಸರು? ವಿಶ್ವಂ ಅಂತ ಹೆಸರು ಅಂತ. ಹಿಂದೆ ನಾನು ಹೇಳಿದಂತೆ ಈ ವಿಶ್ವಂ ಎನ್ನುವ ಶಬ್ದಕ್ಕೂ ಕೂಡ ನೂರಾರು ಅರ್ಥಗಳಿದ್ದಾವೆ. ಕೆಲವು ಅರ್ಥಗಳನ್ನು ನಾವು ಯಥಾಮತಿಯಾಗಿ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಹೀಗೆ ಎಲ್ಲರ ವಿಶೇಷವಾಗಿ ಸಕಲ ಗುಣ ಪರಿಪೂರ್ಣ ಪರಮಾತ್ಮ, ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲರ ಒಳಗಡೆ ಪ್ರವೇಶ ಮಾಡಿದಂಥವನು ಅಂತ. ನಾವು ಒಂದು ಉಪನಿಷತ್ತು ಅಂತ ನಾರಾಯಣ ಉಪನಿಷತ್ತು ಅಂತ, ಅದರಲ್ಲಿ ಹೇಳ್ತಾರೆ ಅಂತಹ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ. ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಎಲ್ಲರ ಒಳಗಡೆಯೂ ಪರಮಾತ್ಮ ಇದ್ದಾನೆ, ಎಲ್ಲರ ಹೊರಗಡೆಯೂ ಪರಮಾತ್ಮ ಇದ್ದಾನೆ. ಅರ್ಥಾತ್ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ಹಾಗಾಗಿ ಎಲ್ಲರ ಒಳಗಡೆ ಪರಮಾತ್ಮ ವಿಶತಿ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಂಡ ವಿಶ್ವಂ ಎಂಬ ಕರೆಸ್ಕೊಳ್ತಾನೆ. ಪರಮಾತ್ಮ ಎಲ್ಲರ ಹೊರಗಡೆ ಇದ್ದಾನೆ, ಸರಿ. ಎಲ್ಲರ ಒಳಗಡೆ ಯಾಕಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ತಿಳಿಸ್ತಾರೆ, ನಮಗೆ ಸ್ವತಃ ಪ್ರವೃತ್ತಿಯಧೀನತ್ವ ಈಶಾವಾಸ್ಯಂ ಜಗತ್ ಅಂತ ಈಶಾವಾಸ್ಯ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಅಲ್ಲಿ ಆಚಾರ್ಯ ತಿಳಿಸ್ತಾರೆ, ಪರಮಾತ್ಮ ನಮ್ಮ ಒಳಗಡೆ ಯಾಕೆ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮಗೆ ಯಾವುದೇ ಒಂದು ಕಾರ್ಯವನ್ನು ಸ್ವಯಂ ನಾವಾಗಿಯೇ ಮಾಡುವಂತಹ ಸಾಮರ್ಥ್ಯ ಇಲ್ಲ. ನಾವಾಗಿಯೇ ಮಾಡುವ ಸಾಮರ್ಥ್ಯ ಇಲ್ಲ. ಆದರೆ ನಾವು ಇಲ್ಲಿ ಹುಟ್ಟಿರೋದು ಯಾಕೆ? ನಮ್ಮ ಕರ್ತವ್ಯಗಳನ್ನು ಮಾಡಿ ನಮ್ಮ ಸ್ಥಾನಗಳನ್ನು ಪಡೆಯೋದಕ್ಕೆ, ಸ್ವರ್ಗವೋ ನರಕವೋ ಮೋಕ್ಷವೋ ಅಂತ ತಮಸ್ಸೆಯನ್ನು ಪಡೆಯಲಿಕ್ಕೆ ಅಂತ ಹುಟ್ಟಿರ್ತೇವೆ. ಹಾಗಾಗಿ ಎಲ್ಲ ಜೀವರು ಹುಟ್ಟಿದ್ದಾರೆ ಅಂತ ಹೇಳಿ ಅವರೇನು ಮಾಡಬೇಕು? ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲೇಬೇಕು. ಆದರೆ ಮಾಡುವಂತ ಸಾಮರ್ಥ್ಯ ಯಾರಿಗಿಲ್ಲ? ಆ ಜೀವನಿಗೆ ಇಲ್ಲ. ಹಾಗಾಗಿ ಆ ಎಲ್ಲ ಜೀವರ ದೇಹದ ಒಳಗಡೆ ಪ್ರವೇಶ ಮಾಡಿ ಅವರ ಮೂಲಕ ಎಲ್ಲ ಕಾರ್ಯವನ್ನು ಮಾಡಿಸಬೇಕು. ಅದು ಪರಮಾತ್ಮನ ಕರ್ತವ್ಯ. ಹಾಗಾಗಿ ಪರಮಾತ್ಮ ಏನ್ ಮಾಡ್ತಾನೆ? ಪ್ರತಿಯೊಬ್ಬರ ಒಳಗಡೆನೂ ಪ್ರವೇಶ ಮಾಡ್ತಾನೆ, ಹೊರಗಡೆನೂ ಇದ್ದುಕೊಂಡು ತಾನೇ ಮಾಡ್ತಾನೆ. ಆ ಜೀವಿಗಳು ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ತಾನು ಪ್ರೇರಕನಾಗಿ ಇರ್ತಾನೆ. ಹಾಗಾಗಿ ಪರಮಾತ್ಮ ನಮ್ಮೊಳಗಡೆ ಪ್ರವೇಶ ಮಾಡ್ತಾನೆ. ಇದು ಇನ್ನೊಂದು ಅರ್ಥ. ಅದಾದ ಮೇಲೆ ವಿಶ್ವ ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನವನ್ನು ಕೊಡುವಂಥವನು ಎಂಬುದಾಗಿ ಅರ್ಥ. ಅದಕ್ಕೆ ಋಗ್ಭಾಷ್ಯ ಅಂತ ಆಚಾರ್ಯರ ಗ್ರಂಥ ಇದೆ. ವಿಶೇಷವಾಗಿ ಋಗ್ವೇದದ ಅನೇಕ ಸೂಕ್ತಗಳಿಗೆ ಆಚಾರ್ಯ ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ಟೀಕೆಯನ್ನು ಬರೆಯಬೇಕಾದ್ರೆ ಅಲ್ಲಿ ಹೇಳ್ತಾರೆ, ವಿಷಾಂ ಪ್ರಜಾನ ವಾನಾತ್ ಗಮನಾತ್ ಜ್ಞಾನಾದ್ವಾ ಅಂತ. ಅಂದ್ರೆ ಎಲ್ಲ ಪ್ರಜೆಗಳಿಗೆ ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ನಾವು ಕೇಳ್ತೇವೆ, ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೊಡುವಂಥವನು ಕೂಡ ಪರಮಾತ್ಮ. ಅಂದ್ರೆ ನಮ್ಮನ್ನು ಹುಟ್ಟಿಸುವಂಥವನು, ಸಾಯಿಸುವಂಥವನು, ಕೊನೆ ರಕ್ಷಣೆ ಮಾಡುವಂಥವನು, ಜ್ಞಾನವನ್ನು ಕೊಡುವಂಥವನು ಪರಮಾತ್ಮ, ಅಜ್ಞಾನವನ್ನು ಕೊಡುವಂಥವನು ಪರಮಾತ್ಮ, ಕೊನೆಗೆ ಮೋಕ್ಷ ಕೊಡುವವನು ಪರಮಾತ್ಮ, ಬಂಧವನ್ನು ಕೊಡುವಂಥವನು, ಸಂಸಾರವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ? ನಮಗೆ ಜ್ಞಾನವನ್ನು ತಂದು ಕೊಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು ಅಂತ. ಯಾಕೆಂತ ಹೇಳಿದ್ರೆ ಪ್ರಧಾನವಾಗಿ ಏನೇ ಕಾರ್ಯ ಮಾಡಬೇಕಾದರೂ ಕೂಡ ಪ್ರಧಾನವಾಗಿ ಇರಬೇಕಾದದ್ದೇನು? ಜ್ಞಾನ ಅನ್ನೋದು ಇರಬೇಕು. ಜ್ಞಾನ ಇಲ್ಲದೆ ಹೋದರೆ ನಾವು ಪಶುವಿಗೆ ಸಮಾನವಾಗಿ ಬಿಡುತ್ತೇವೆ. ಹಾಗಾಗಿ ಜ್ಞಾನಪೂರ್ವಕವಾಗಿ ಮಾಡಿದಂತಹ ಕಾರ್ಯಕ್ಕೆ ವಿಶೇಷವಾದಂತಹ ಫಲ ಎಂಬುದು ದೊರಕುತ್ತೆ. ಹಾಗಾಗಿ ನಮಗೆಲ್ಲರಿಗೂ ಒಳಗಡೆ ಇದ್ದುಕೊಂಡು ಜ್ಞಾನವನ್ನು ಕೊಡಲಿಕ್ಕೋಸ್ಕರ ಪರಮಾತ್ಮ ಏನಂತ ಕರೆಸ್ಕೊಳ್ತಾನೆ? ವಿಶ್ವ ಎಂಬುದಾಗಿ ಕರೆಸ್ಕೊಳ್ತಾನೆ. ಇದು ಇನ್ನೊಂದು ಅರ್ಥ. ಮುಂದೆ ನಾ ಹಿಂದೆ ಕೇಳಿದಂತೆ ಜಗತ್ತಿಗೆ ವಿಶ್ವ ಅಂತ ಹೆಸರು. ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು ಅಂತ ಹೇಳಿದ್ರೆ ಇಡೀ ವಿಶ್ವದ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅಂತ. ಪರಮಾತ್ಮನ ಅಪ್ಪಣೆ ಇಲ್ಲದೆ ನಾವು ಕೇಳುವಂತೆ ತೇನವಿನ ತೃಣಮಪಿನ ಚಲತಿ ಅಂತ ಅವನ ಈ ಸೃಷ್ಟಿಯಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಬೇಕು ಅಂತ ಹೇಳಿ ಪರಮಾತ್ಮನ ಇಚ್ಛೆ ಇರಬೇಕು. ಹಾಗಾಗಿ ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದಾನೆ, ಇಡೀ ವಿಶ್ವಕ್ಕೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಏನಂತ ಹೆಸರು? ವಿಶ್ವ ಅಂತ ಹೆಸರು. ಹೇಗೆ ಅಂತ ಹೇಳಿದ್ರೆ ಒಂದು ಆಟೋ ಹೋಗ್ತಾ ಇರುತ್ತೆ, ಆಟೋ ನೋಡ್ಸ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ನಮಗೆ ಈ ಆಟೋ ಅಂತ ಕರಿತೇವೆ. ಅವಾಗ ಆ ವ್ಯಕ್ತಿ ಬರ್ತಾನೆ. ಯಾಕೆ ಬರ್ತಾನೆ? ಆ ಆಟೋ ಯಾರ ಕಂಟ್ರೋಲ್ನಲ್ಲಿ ಇರುತ್ತೆ? ಆಟೋ ಡ್ರೈವರ್ ಕಂಟ್ರೋಲ್ನಲ್ಲಿ ಇರುತ್ತೆ. ಹಾಗಾಗಿ ಅವಾಗ ಆಟೋ ಬರುತ್ತೆ, ಆ ವ್ಯಕ್ತಿ ಬರ್ತಾನೆ. ಬರೀ ಆಟೋ ಬರ್ಲಿಕ್ಕೆ ಸಾಧ್ಯ ಇದೆನಾ? ಬರೀ ಆಟೋ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಸ್ವತಂತ್ರವಾಗಿ ನಾವು ಓಡಾಡೋ ಶಕ್ತಿ ಇಲ್ಲ. ಇವತ್ತು ಅದು ಕೂಡ ಶುರುವಾಗಿದೆ. ಮ್ಯಾನುವಲ್ ಆಗಿ ಮೆಟ್ರೋಗಳನ್ನೇ ಓಡಿಸ್ಬಿಡ್ತಾರೆ.
ಹಾಗಾಗಿ ಸ್ವತಃ ಅವನು ಆಟೋ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಟೋಗೆ ಒಬ್ಬ ನಿಯಾಮಕನಾಗಿ, ಡ್ರೈವರ್ ಆಗಿ ಒಬ್ಬ ವ್ಯಕ್ತಿ ಬರಲೇಬೇಕು, ಇರಲೇಬೇಕು. ಇದ್ದಾಗ ಮಾತ್ರ ಏನಾಗುತ್ತೆ, ಆಟೋ ಓಡಾಡುತ್ತೆ. ಹಾಗೆ ಇಡೀ ವಿಶ್ವ ಅದು ಸ್ವತಃ ಪ್ರವೃತ್ತಿ ಶಕ್ತಿ, ಸ್ವತಃ ಅದಕ್ಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ನಿಯಾಮಕನಾಗಿ ಯಾರಿರಬೇಕು, ಪರಮಾತ್ಮ ಇರಲೇಬೇಕು. ಹಾಗಾಗಿ ಪರಮಾತ್ಮನಿಗೂ ಕೂಡ ಏನು ಹೆಸರು, ವಿಶ್ವ ಎಂಬುದಾಗಿ ಹೆಸರು. ಇಡೀ ವಿಶ್ವಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನು ಕೂಡ ವಿಶ್ವ ಅಂತ ಕರೆಸಿಕೊಳ್ತಾನೆ. ಅದಾದ ಮೇಲೆ ವಿಷ ಪ್ರವೇಶನೆ ಎಂಬುದಾಗಿ ಇದಾದ ಅಂದ್ರೆ ಎಲ್ಲ ಕಡೆ ಇರುವಂತಹವನು ಅಂತ ಹಿಂದೆ ನಾವು ಕೇಳಿದಂತೆ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ತಿ ನಾರಾಯಣ ಸ್ಥಿತಃ ಎಂಬುದಾಗಿ ಹೇಳುವಂತೆ ಪರಮಾತ್ಮ ನಮ್ಮ ಒಳಗಡೆಗೂ ಇದ್ದಾನೆ, ಹೊರಗಡೆಗೂ ಇದ್ದಾನೆ. ಹೊರಗಡೆ ಅಂದ್ರೆ ಇಲ್ಲಿ ಒಳಗಡೆ ಇದ್ದಾನೆ, ಹೊರಗಡೆ ಇಲ್ಲೇ ಇದ್ದಾನೆ ಅಂತ ಅರ್ಥ ಅಲ್ಲ. ಹೊರಗಡೆ ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ. ಜಗತ್ತಿನಲ್ಲಿ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ವಿಶೇಷವಾಗಿ ವಿಶ್ವ ಎಂಬುದಾಗಿ ಹೆಸರು. ಮತ್ತೆ ಯಾಕೆ ಪರಮಾತ್ಮ ವಿಶ್ವ ಅಂತ ಹೇಳಿದ್ರೆ, ವಿಶ್ವ ಎಂಬುದಾಗಿ ವಾಯುದೇವರಿಗೆ ಹೆಸರಿದೆ. ವಾಯುದೇವರು ನಮ್ಮೆಲ್ಲರ ಒಳಗಡೆ ನಿಂತುಕೊಂಡು ವಿಶೇಷವಾಗಿ ಉಸಿರಾಟವನ್ನು ಮಾಡಿಸುವಂತಹ ದೊಡ್ಡ ಕಾರ್ಯವನ್ನು ಮಾಡುವಂತಹ ದೇವತೆ ವಾಯುದೇವರು. ಏನಾದರೂ ನಿಂತುಕೊಳ್ಳಬಹುದು, ಆದರೆ ಉಸಿರಾಟ ನಿಂತುಕೊಳ್ಳೋದಿಲ್ಲ. ಇವತ್ತು ನಾವು ನೋಡ್ತಿದ್ದೇವೆ ಅಂತ ನಮಗೆ ಎಚ್ಚರ ಇರುತ್ತೆ, ಊಟ ಮಾಡ್ತಿದ್ದೀವಿ ಅಂತ ಎಚ್ಚರ ಇರುತ್ತೆ, ಓಡಾಡ್ತಿದ್ದೀವಿ ಅಂತ ಎಚ್ಚರ ಇರುತ್ತೆ. ಆದರೆ ಉಸಿರಾಟ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಗೊತ್ತಾಗುತ್ತಾ? ನಮಗೆ ಗೊತ್ತಾಗದೇನೆ ಯಾವಾಗಲೂ ಪರ್ಫೆಕ್ಟ್ ಆಗಿ ಆಗುವಂತ ಕ್ರಿಯೆ ಅಂತಿದೆ ಆ ಉಸಿರಾಟ ಮಾತ್ರ. ಆ ಉಸಿರಾಟಕ್ಕೆ ನಿಯಾಮಕರಾದಂಥವ್ರು ಯಾರು? ವಾಯುದೇವರು. ಆ ವಾಯುದೇವರನ್ನು ಕೂಡ ನಿಯಾಮನ ಮಾಡುವಂಥವ್ರು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮ ವಿಶ್ವ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ ವಿಶೇಷವಾಗಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂತಹ ಮಾತು. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವಸಂಘತಃ ಅಂತ. ಇನ್ನೊಂದು ಅರ್ಥ ವಿಶ್ವ ಶಬ್ದಕ್ಕೆ ಪರಿಪೂರ್ಣ ಅಂತ ಅರ್ಥ. ಪರಿಪೂರ್ಣ ಅದು ವಾಯುದೇವರು ಆಗ್ತಾರೆ ಅಂತ. ಯಾಕೆಂತ ಹೇಳಿದ್ರೆ ಜೀವಸಂಘತಃ ಅಂತ. ನಮ್ಮೆಲ್ಲ ಜೀವರಿದ್ದೇವೆ, ಅನಂತ ಜೀವರಿದ್ದೇವೆ. ಆ ಎಲ್ಲ ಜೀವರಲ್ಲೂ ಕೂಡ ಉತ್ತಮರಾದಂಥವರು ಯಾರು? ವಾಯುದೇವರು. ಹಾಗಾಗಿ ಎಲ್ಲ ಜೀವರಲ್ಲಿ ಉತ್ತಮರಾಗಿದ್ದಾರೆ ವಾಯುದೇವರು. ಹಾಗಾಗಿ ಅವರಿಗೆ ವಿಶ್ವ ಅಂತ ಹೆಸರು. ಅವರಿಗಿಂತಲೂ ಉತ್ತಮರಾದಂಥವನು ಯಾರು? ಪರಿಪೂರ್ಣ ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಎಂಬುದಾಗಿ ಕರೀತಾರೆ. ಆ ವಾಯುದೇವರು ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಎಂಬುದಾಗಿ ಹೆಸರು ಅಂತ ಅನೇಕ ರೀತಿಯಾದಂತಹ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ವಿಶೇಷೇಣ ಶ್ವಯತಿ ಇತಿ ವಿಶ್ವಂ ಅಂತ. ಶ್ವಯತಿ ಅಂತ ಒಂದು ಧಾತು, ಅದಕ್ಕೆ ಹೋಗುತ್ತಾನೆ ಅಂತ ಅರ್ಥ. ಪರಮಾತ್ಮನಿಗೆ ಶ್ವ ಅಂದ್ರೆ ಹೋಗುತ್ತಾನೆ ಅಷ್ಟೇ ಅರ್ಥ ಅಲ್ಲ, ನಾವೆಲ್ಲ ಹೋಗ್ತಾ ಇರ್ತೇವೆ, ಓಡಾಡ್ತಾನೆ ಇರ್ತೇವೆ. ಮತ್ತೆ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ವಿಶೇಷೇಣ ಶ್ವಯತಿ ಅಂದ್ರೆ ವಿಶೇಷವಾಗಿ ಪರಮಾತ್ಮ ಹೋಗ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು ಅಂತ. ಇದೇನು ವಿಶೇಷವಾಗಿ ಹೋಗೋದು ಅಂತ? ನಾವು ಓಡಾಡ್ತೇವೆ, ಪರಮಾತ್ಮನು ಓಡಾಡ್ತೇವೆ. ಜಾಸ್ತಿ ಅಂದರೆ ಪರಮಾತ್ಮನಿಗೆ ಒಂದು ವಾಹನ ಇರುತ್ತೆ, ಗರುಡ ಅಂತ. ನಮಗೊಂದು ಬೇರೆ ಯಾವುದೋ ವಾಹನ ಇರುತ್ತೆ, ಅದ್ರ ಮೇಲೆ ನಾವು ಓಡಾಡ್ತೇವೆ, ಪರಮಾತ್ಮ ಗರುಡದ ಮೇಲೆ ಓಡಾಡ್ತೇವೆ. ಅದೇನು ವಿಶೇಷಣ ಶ್ವೇತಿ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿ ಉಪನಿಷತ್ತು ಹೇಳುತ್ತೆ, ಕಠೋಪನಿಷತ್ತು. ಆಸೀನೋ ದೂರಂ ವರ್ಜತಿ ಶಯಾನೋ ಯಾತಿ ಸರ್ವಶಃ ಅಂತ. ಅಂದ್ರೆ ಪರಮಾತ್ಮನ ಓಡಾಟ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು 3 ಜನ ಇಲ್ಲಿ ನಿಂತ್ಕೊಳ್ತಾರೆ. 3 ಜನ ಅಲ್ಲಿಗೆ ಹೋಗಿ ಮುಟ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಇಲ್ಲಿಂದ ಓಡಾಡಬೇಕು. ಇಲ್ಲಿಂದ ಹೆಜ್ಜೆ ಇಟ್ಟರೆ ಅಲ್ಲಿಗೆ ಹೋಗಿ ಮುಟ್ತಾರೆ. ಪರಮಾತ್ಮ ಹಾಗಲ್ಲ. ಆಸೀನೋ ದೂರಂ ವೃಜತಿ. ಪರಮಾತ್ಮ ಇಲ್ಲಿ ಇದ್ದುಕೊಂಡೇನೆ ಏನ್ ಮಾಡ್ತಾನೆ? ಅಲ್ಲಿ ಮುಟ್ಟಿಬಿಡ್ತಾನೆ. ಶಯಾನೋ ಯಾತಿ ಸರ್ವಸ. ಪರಮಾತ್ಮ ಮಲಗಿರ್ತಾನೆ, ಅದು ಎಲ್ಲ ಕಡೆ ಹೋಗಿ ಮುಟ್ಟಿಬಿಡ್ತಾನೆ. ಹೇಗೆ ಅಂತೇಳಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ. ಪರಮಾತ್ಮ ಇಲ್ಲೂ ಇದ್ದಾನೆ, ಆ ಗೋಡೆ ಹತ್ರ ಇದ್ದಾನೆ. ಹಾಗಾಗಿ ಇಲ್ಲಿರುವಂತಹ ಪರಮಾತ್ಮ ಆ ಗೋಡೆ ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಓಡಿ ಹೊಡಬೇಕಾಗಿಲ್ಲ. ಹೊರತು ಏನಾಗಬೇಕು? ಅಲ್ಲಿ ಕಾಣಿಸ್ಕೊಳ್ತಾನೆ ಅಷ್ಟೇ. ಇರುವಂತಹ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಹಾಗಾಗಿ ಪರಮಾತ್ಮ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಹಾಗಾಗಿ ಪರಮಾತ್ಮ ಎಂದು ಕರೆಸ್ಕೊಳ್ತಾನೆ ವಿಶ್ವ. ನಾವು ಓಡಾಡ್ತೇವೆ, ಪರಮಾತ್ಮನು ಓಡಾಡ್ತಾನೆ. ಅದೇ ಪರಮಾತ್ಮ ಓಡಾಟ ಈ ರೀತಿಯಾಗಿದೆ. ಇಲ್ಲಿಂದ ಅವನು 1 ಕಿಲೋಮೀಟರ್ ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ರೀತಿ ನಡೆದುಕೊಂಡು ಹೋಗಬೇಕಾಗಿಲ್ಲ. ಸಾಕ್ಷಾತ್ ಉದ್ಭವ ಆಗ್ಬಿಟ್ರೆ ಸಾಕು, ಪರಮಾತ್ಮ ಅಲ್ಲಿ ಹೋಗಿ ಮುಟ್ಟಿದ್ದಾನೆ ಅಂತ ಅರ್ಥ. ಹೀಗೆ ವಿಶೇಷೇಣ ಶ್ವೇತಿ, ನಮಗಿಂತ ವಿಶೇಷವಾಗಿ ಪರಮಾತ್ಮ ಸಂಚಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ಇನ್ನೊಂದು ಅರ್ಥ, ಪರಮಾತ್ಮನ ನಾವು ಕರೆಯುವಂತೇನು? ಗರುಡ ವಾಹನ. ಇನ್ನು ಅನೇಕ ಕಡೆ ರಥೋತ್ಸವ ಮಾಡ್ಬೇಕಾದ್ರೆ ಗರುಡ ವಾಹನ ರಥೋತ್ಸವ ಅಂತೆಲ್ಲ ಮಾಡ್ತಾರೆ. ಪರಮಾತ್ಮ ಗರುಡ ವಾಹನ ಅಂತ. ವಿಶೇಷವಾಗಿ ವಿ ಅನ್ನುವಂಥ ಶಬ್ದಕ್ಕೆ
ಗರುಡ ಅಂತ ಅರ್ಥ ಇದೆ. ವಿ ಪಕ್ಷಿ ಪರಮಾತ್ಮನೋ ಅಂತ ಅಮರಕೋಶ ಹೇಳುವಂತೆ ಪಕ್ಷಿ ಎನ್ನುವಂತ ಅರ್ಥದಲ್ಲಿ ವಿ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಎನ್ನುವಂತ ಅರ್ಥದಲ್ಲಿಯೂ ಕೂಡ ವಿ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಏನಾಯಿತು, ವಿಶ್ವ ಅಂತ ಹೇಳಿದ್ರೆ ಗರುಡನ ಮೇಲೆ ಕುಳಿತುಕೊಂಡು ಸಂಚಾರ ಮಾಡುವಂತಹ ವ್ಯಕ್ತಿ ಅಂತ. ಗರುಡನ ಮೇಲೆ ಕುಳಿತುಕೊಂಡು ಸಂಚಾರ ಮಾಡುವಂಥವ್ರು ಯಾರು? ನಾರಾಯಣನೊಬ್ಬನೇ. ಹಾಗಾಗಿ ಪರಮಾತ್ಮ ವಿಶ್ವ ಅಂತ ಕರೆಸ್ಕೊಳ್ತಾನೆ ಅಂತ. ಹೀಗೆ ಸರಿ, ಗರುಡನ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ. ಸರಿ, ಗರುಡನಿಗೆ ಆ ಶಕ್ತಿ ಹೇಗೆ ಬಂತು ಅಂತ. ಯಾಕೆಂತ ಹೇಳಿದ್ರೆ ನಾವೇನ್ ಕೇಳಿದ್ವಿ, ಪರಮಾತ್ಮ ಎಲ್ಲದರ ಹೊರಗಡೆನೂ ಇದ್ದಾನೆ, ಒಳಗಡೆನೂ ಇದ್ದಾನೆ. ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಇದೆ. ಇಡೀ ಬ್ರಹ್ಮಾಂಡವನ್ನೇ ಹೊಂದಿದಂತಹ ಪರಮಾತ್ಮ ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಅಂತಹ ಇಡೀ ಬ್ರಹ್ಮಾಂಡವನ್ನೇ ಹೊಂದಿದಂತಹ ಪರಮಾತ್ಮನನ್ನ ಹೊತ್ತುಕೊಂಡು ತಿರುಗಾಡಲಿಕ್ಕೆ ಗರುಡನಿಗೆ ಹೇಗೆ ಸಾಕಾಯ್ತು ಅಂತ. ಗರುಡ ಒಬ್ಬ ಹಕ್ಕಿ, ಒಳ್ಳೆ ದೊಡ್ಡ ದೇವತೆ ಆಗಿರ್ಬೋದು, ಆದರೂ ಕೂಡ ಪರಮಾತ್ಮನ ಮುಂದೆ ಅವನು ಸಣ್ಣವನೇ. ಹಾಗಾಗಿ ಅಂತಹ ಗರುಡನಿಗೆ ಪರಮಾತ್ಮ ಹೊತ್ತುಕೊಂಡ ಶಕ್ತಿ ಅಂತ ಹೇಗೆ ಬಂತು ಅಂತ ಹೇಳಿದ್ರೆ ಅದು ಕೂಡ ಆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹದಿಂದಲೇ ಅಂತ. ಹೇಗೆ ಪರಮಾತ್ಮನ ಹಾಸಿಗೆ ಶೇಷದೇವರು, ಇಡೀ ಬ್ರಹ್ಮಾಂಡವನ್ನೇ ನಾವು ಕೇಳುವಂತೆ ಶೇಷದೇವರ ಹೆಡೆಯ ಮೇಲೆ ಒಂದು ಚಿಕ್ಕ ಸಾಸಿವೆಯಂತೆ ಇದೆ ಅಂತ ಕೇಳ್ತೇವೆ. ಅದೆಲ್ಲವನ್ನು ಕೂಡ ಹೊತ್ತುಕೊಂಡಿದ್ಯಾರು? ಶೇಷದೇವರು. ಆ ಶೇಷದೇವರು ಅವರಿಗೆ ಬ್ರಹ್ಮಾಂಡ ಹೊತ್ತುಕೊಂಡು ಬಿದ್ದರೆ ಸರಿ, ಅದು ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ. ಆ ಬ್ರಹ್ಮಾಂಡವನ್ನು ಹೊತ್ತುಕೊಂಡಂಥವನು ಮತ್ತೆ ಯಾರು? ಪರಮಾತ್ಮ. ಹಾಗಾಗಿ ಅವರನ್ನು ಹಾಸಿಗೆ ಹೊತ್ತುಕೊಂಡಿದ್ದಾರೆ, ಅದು ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಅಂತ. ಹಾಗಾಗಿ ಪರಮಾತ್ಮವನ್ನು ಯಾರ್ಯಾರು ಹೊತ್ತುಕೊಂಡಿದ್ದಾರೆ ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೋ, ಪುರಾಣದಲ್ಲಿ ಕೇಳ್ತೇವೋ, ಅದೆಲ್ಲವೂ ಕೂಡ ಕೇವಲ ಅನುಗ್ರಹದಿಂದಾಗಿ ಸಾಧ್ಯ ಹೊರತು ಇಲ್ಲದೆ ಹೋದರೆ ಎಲ್ಲರಿಗಿಂತಲೂ ಉತ್ತಮವಾದಂತಹ, ವಿಶೇಷವಾಗಿ ಅಣೋರಣೀಯ ಮಹತ್ವ ಮಹೀಯ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮ ಸಣ್ಣ ಅಣುವಾದಂತಹ ವಸ್ತು ಇರುತ್ತೆ, ಆಟಮ್ ಇರುತ್ತೆ. ಅದಕ್ಕಿಂತಲೂ ಚಿಕ್ಕ ಸ್ವರೂಪ ಯಾರಿಗಿದೆ? ಪರಮಾತ್ಮನಿದೆ. ಇನ್ನು ದೊಡ್ಡದು ಯಾವುದು? ಬೆಟ್ಟ ಗುಡ್ಡಗಳು. ಅದಕ್ಕಿಂತಲೂ ದೊಡ್ಡ ಸ್ವರೂಪ ಯಾರಿದೆ? ಪರಮಾತ್ಮನಿದೆ. ಹಾಗಾಗಿ ಅಷ್ಟು ದೊಡ್ಡ ವ್ಯಕ್ತಿಯನ್ನು ಇದರಿಂದಲೂ ಕೂಡ ಹೊತ್ತುಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೇವಲ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಹೊತ್ತುಕೊಂಡಿದ್ದಾರೆ ಹೊರತು ಸ್ವಯಂ ಅವರಿಗೆ ಆ ರೀತಿಯ ಸಾಮರ್ಥ್ಯ ಇಲ್ಲ. ಇಷ್ಟು ಅನೇಕ ರೀತಿಯಾಗಿ ವಿಚಾರಗಳನ್ನು ತಿಳಿಸಿ ಮುಂದೆ ವಿಶ್ವ ಅಂತ ಹೇಳಿದ್ರೆ ಕೊನೆಯ ಅರ್ಥ ತಿಳಿಸ್ತಾರೆ. ವಿಷ ಪ್ರವೇಶನೆ ಅಂತ, ಪ್ರವೇಶ ಮಾಡಿಸುವಂಥವನು ಅಂತ. ಎಲ್ಲಿಗೆ ಪ್ರವೇಶವನ್ನು ಮಾಡಿಸುವಂಥವನು? ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡಿಸುವಂಥವನು ಪರಮಾತ್ಮನೇ. ನಮ್ಮನ್ನ, ಜೀವನನ್ನ ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಹೆಸರು ವಿಶ್ವ ಎಂದು ಹೆಸರು. ನಾವು ವಿಶೇಷವಾಗಿ ಗರುಡ ಪುರಾಣದಲ್ಲಿ ಕೇಳ್ತೇವೆ, ಅದೇ ರೀತಿಯಾಗಿ ಕಪಿಲ ಗೀತೆಯಲ್ಲಿ ಕೇಳ್ತೇವೆ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ತಾಯಿ ಗರ್ಭವನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ, ವಾಯುದೇವರು ಒಂದು ಹೆಗಲ ಮೇಲೆ ಜೀವನ ಹೊತ್ತುಕೊಂಡಿರ್ತಾರೆ, ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನ. ಆ ರೀತಿಯಾಗಿ ಜೀವ ತಾನೊಬ್ಬನೇ ಪ್ರವೇಶ ಮಾಡೋದಲ್ಲ ಹೊರತು ತನ್ನ ಬಿಂಬನಾದಂತಹ ಪರಮಾತ್ಮನ ಜೊತೆಗೇನೆ ಪ್ರವೇಶ ಮಾಡ್ತಾನೆ ತಾಯಿಯ ಗರ್ಭವನ್ನು. ಹಾಗಾಗಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿಸುವುದು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಂತ ಹೆಸರು ವಿಶ್ವ. ವಿಷ ಪ್ರವೇಶನೆ, ಪ್ರವೇಶ ಮಾಡಿಸುವಂಥವನು. ಅಷ್ಟು ಮಾತ್ರನಾ? ಅಷ್ಟು ಮಾತ್ರ ಅಲ್ಲ, ತಿಂದಂತಹ ಆಹಾರದ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಪರಮಾತ್ಮ ವಿಶ್ವ. ಮುಂದೆ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಶ್ವ ಎಂಬುದಾಗಿ ಕರೆಸ್ಕೊಳ್ತಾನೆ. ಈ ರೀತಿಯಾಗಿ ಅನೇಕ ರೀತಿಯಾದ ಅರ್ಥಗಳನ್ನು ತಿಳಿಸ್ತಾ ಹೋಗ್ತಾರೆ. ಹೀಗೆ ವಿಶ್ವ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ಗುಣ ಪರಿಪೂರ್ಣ ಅಂತ. ಯಾಕಂದ್ರೆ ಗುಣಗಳು ನಮ್ಮಲ್ಲೂ ಇದ್ದಾವೆ, ಆದರೆ ಪರಿಪೂರ್ಣವಾಗಿ ಇಲ್ಲ. ನನ್ನಲ್ಲಿ ಒಂದು ಬಲ ಇದೆ. ಬಲ ಎಷ್ಟಿದೆ? 10 kg ಎತ್ಬೋದು, 15 kg ಎತ್ಬೋದು, ಜಾಸ್ತಿ 20 kg ಎತ್ಬೋದು. 25 kg ಎತ್ತಬೇಕು ಅಂತ ಹೇಳಿದ್ರೆ ಮೈಯಲ್ಲಿ ಬೆವರು ಬರುತ್ತೆ. ಅದೇ ಪರಮಾತ್ಮನ ಬಲ ಹಾಗಲ್ಲ. ಯಾವುದನ್ನು ಕೂಡ ಮಾಡಬಹುದಾದಂಥ ವಿಶಿಷ್ಟ ಸಾಮರ್ಥ್ಯ ಪರಮಾತ್ಮನಿಗಿದೆ. ಹಾಗಾಗಿ ಅವರ ಗುಣ ಯಾವ ರೀತಿಯಾಗಿದೆ? ಪರಿಪೂರ್ಣವಾದಂತಹ ಗುಣ, ಪರಿಪೂರ್ಣವಾದಂತಹ ಬಲ. ಹಾಗಾಗಿ ಪರಮಾತ್ಮ ವಿಶ್ವ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಆ ವಿಷ್ಣು ಸಹಸ್ರನಾಮದ ಮೊದಲ ನಾಮ ವಿಶ್ವ ಎನ್ನುವಂತಹ ನಾಮ. ಇದಾದ ಮೇಲೆ ಮುಂದೆ ಬರುವಂತಹ ವಿಶೇಷವಾದಂತಹ ನಾಮ ವಿಷ್ಣು ಎಂಬುದಾಗಿ. ವಿಷ್ಣು ಅಂತ ನಾವು ಪರಮಾತ್ಮನನ್ನ ಕರೀತೇವೆ. ವಿಶೇಷವಾಗಿ ದೇವರನ್ನು ನಾವು ಅನೇಕ ಶಬ್ದಗಳಿಂದಾಗಿ ಪ್ರಸಿದ್ಧವಾಗಿ ಕರೀತೇವೆ. ಅಂದ್ರೆ ದೇವರನ್ನ ಕರೆಯೋದು ಒಂದು ದೇವರು ಅಂತ, ಅದು ಪ್ರಖ್ಯಾತ ಹೆಸರು. ಅದಾದ ಮೇಲೆ ಪರಮಾತ್ಮ ಅಂತ ಕರಿತೇವೆ, ಅದಾದ ಮೇಲೆ ನಾರಾಯಣ ಅಂತ ಕರಿತೇವೆ, ಅದಾದ ಮೇಲೆ ವಿಷ್ಣು ಅಂತ ಕರಿತೇವೆ. ಒಂದು 4-5 ಶಬ್ದಗಳು
ಅದು ದೇವರನ್ನು ಕರೆಯುವುದಕ್ಕೆ ಪ್ರಖ್ಯಾತವಾದಂತಹ ನಾಮಗಳು ಅಂತ. ಅದರಲ್ಲಿ ಒಂದು ಪ್ರಖ್ಯಾತವಾದಂತಹ ನಾಮ ಅಂತ ಹೇಳಿದ್ರೆ ವಿಷ್ಣು ಎನ್ನುವಂತಹ ನಾಮ. ಈ ವಿಷ್ಣು ಅನ್ನುವಂಥ ಶಬ್ದಕ್ಕೆ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಶ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಎಂಬುದಾಗಿ ಐತರೇಯೋಪನಿಷತ್ತಿನಲ್ಲಿ ಬರುವಂತಹ ಮಾತು. ನಕಾರಕ್ಕೆ ಬಲ ಎಂಬುದಾಗಿ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಶಕಾರಕ್ಕೆ ಜ್ಞಾನ ಎಂಬುದಾಗಿ ಅರ್ಥ, ಅಥವಾ ಪ್ರಾಣಶಕ್ತಿ ಎಂಬುದಾಗಿ ಅರ್ಥ. ನಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಬಲವನ್ನ ಮತ್ತು ಪ್ರಾಣವನ್ನ ಕೊಡುವಂಥವನು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಕರೆಸ್ಕೊಳ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ಶಕಾರ ಮತ್ತು ನಕಾರ ಇದರಿಂದಾಗಿ ಯುಕ್ತನಾದಂಥವನು, ಬಲ ಮತ್ತು ಆನಂದದಿಂದಾಗಿ ಕೂಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಕರೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ಶಬ್ದ ವಷಟ್ಕಾರ ಎಂಬುದಾಗಿ. ವಿಶ್ವಂ ವಿಷ್ಣು ವಷಟ್ಕಾರ ಅಂತ. ಈ ವಿಷ್ಣು ಶಬ್ದವನ್ನು ನಾವೆಲ್ಲ ಕೇಳಿರ್ತೀವಿ, ಪರಮಾತ್ಮ ಹೆಸರು ಅಂತ. ಅದು ಇದೊಂದು ರೀತಿ ವಿಚಿತ್ರವಾದಂತಹ ಶಬ್ದ ವಷಟ್ಕಾರ ಅಂತ. ಇದಕ್ಕೆ ಅರ್ಥ ಏನಂತ ಹೇಳಿದ್ರೆ ಷಟ್ಕಾರ. ಷಟ್ ಅಂತ ಹೇಳಿದ್ರೆ 6 ಅಂತ ಅರ್ಥ. ಇಂಗ್ಲಿಷಿನ ಷಟ್ ಅಂತಲ್ಲ, ಷಟ್ ಅಂತ ಹೇಳಿದ್ರೆ 6 ಅಂತ. ಯಾವುದು 6 ಅಂತ ಹೇಳಿದ್ರೆ ಒಂದು ಐಶ್ವರ್ಯ, ಇನ್ನೊಂದು ವೀರ್ಯ, ಯಶಸ್ಸು, ಇನ್ನೊಂದು ಶ್ರೀ, ಜ್ಞಾನ, ವೈರಾಗ್ಯ. ಇಷ್ಟನ್ನು ವಿಶೇಷವಾಗಿ ಷಣ್ಣಂ ಭಗೈತೀರಣ ಅಂತ ವಿಷ್ಣು ಪುರಾಣದಲ್ಲಿ ತಿಳಿಸ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗೈತೀರಣ ಅಂತ ಪರಮಾತ್ಮ ನಾವು ಭಗವಂತ ಅಂತ ಕರಿತೇವೆ. ಭಗವಂತ ಅಂತ ಯಾಕೆ ಕರ್ಸ್ಕೊಳ್ತಾನೆ ಪರಮಾತ್ಮ ಅಂತ ಹೇಳಿದ್ರೆ 6 ಗುಣಗಳು ಪರಮಾತ್ಮನಲ್ಲಿ ಇದ್ದಾವೆ. ಹಾಗಾಗಿ ಪರಮಾತ್ಮನಿಗೆ ಭಗವಂತ ಅಂತ ಹೆಸರು. ಹಾಗೆ ವಷಟ್ಕಾರ ಅಂತ ಹೇಳಿದ್ರೆ ಆ 6 ಗುಣಗಳಿದ್ದಾವೆ. ಹಾಗಾಗಿ ಪರಮಾತ್ಮ ವಷಟ್ಕಾರ ಅಂತ ಕರೆಸ್ಕೊಳ್ತಾನೆ. ಯಾವ 6 ಗುಣಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಇಡೀ ಜಗತ್ತಿನ ಒಡೆತನ ಅಂತ. ಹಿಂದೆ ನಾವು ಕೇಳಿದಂತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಆ ಇಡೀ ಜಗತ್ತಿನ ಒಡೆಯನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮ ಯಾವುದೋ ಸಣ್ಣ ರಾಜ್ಯಕ್ಕೋ ಹಳ್ಳಿಗೋ ನಗರಕ್ಕೋ ರಾಜ ಅಲ್ಲ, ಸಮಗ್ರ ಬ್ರಹ್ಮಾಂಡಕ್ಕೇನೆ ಪರಮಾತ್ಮ ಏನಾಗಿದ್ದಾನೆ? ಒಡೆಯನಾಗಿದ್ದಾನೆ. ಇದು ಒಂದು ಗುಣ. ಅದಾದ ಮೇಲೆ ಸಾಮರ್ಥ್ಯ. ಹಿಂದೆ ನಾವು ಕೇಳಿದಂತೆ ನಮ್ಮ ಕೈಯಲ್ಲಿ 20 kg ಆಗ್ಬೋದು, 25 kg ಆಗ್ಬೋದು. ಆದರೆ ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಂಥವನು ಯಾವ? ಶೇಷದೇವರು ಕೂರ್ಮರೂಪದಿಂದಾಗಿ. ಅವರನ್ನು ಹೊತ್ತುಕೊಂಡಂಥವ್ರು ಯಾರು? ವಾಯುದೇವರು. ಅವರನ್ನು ಹೊತ್ತುಕೊಂಡಂಥವ್ರು ಯಾರು? ಪರಮಾತ್ಮ. ಈ ರೀತಿಯಾಗಿ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಾಗಿ ಇಡೀ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿದಂಥವರು ಪರಮಾತ್ಮ. ಇದು 2ನೇ ಗುಣ. ಮೊದಲನೇದು ಐಶ್ವರ್ಯ, 2ನೇದು ಪರಾಕ್ರಮ, 3ನೇದು ವಿಶೇಷವಾಗಿ ಯಶಸ್ಸು ಅಂತ. ಅಂದ್ರೆ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಅದಕ್ಕೆ ಗೆಲ್ಲುವುದು ಯಶಸ್ಸು ಅಂತ. ಪರಮಾತ್ಮ ಯಾವತ್ತೂ ಕೂಡ ಸೋತ, ಓಡಿ ಹೋಗಿಬಿಟ್ಟ, ಆ ರೀತಿಯಾಗಿ ಯಾವತ್ತೂ ಕೂಡ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಅದು ಮಾಡಿದ್ದರೂ ಕೂಡ ನಾಟಕಕ್ಕೋಸ್ಕರ ಹೊರತು ಅದು ವಾಸ್ತವಿಕವಾಗಿ ಯಾವತ್ತೂ ಕೂಡ ಪರಮಾತ್ಮ ಸೋತಿದ್ದು ಅಂತ ಇಲ್ಲೇ ಇಲ್ಲ. ಅವ್ರು ಮಾಡಿದಂತಹ ಕಾರ್ಯ ವ್ಯರ್ಥವಾಗಿದ್ದು ಅಂತ ಯಾವತ್ತೂ ಕೂಡ ಇಲ್ಲವೇ ಇಲ್ಲ. ಹಾಗಾಗಿ ಯಶಸ್ಸು, ಕೀರ್ತಿ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಇವತ್ತೇನು ಪುರಾಣಗಳಿದ್ದಾವೆ, ಮಹಾಭಾರತ ಇದೆ, ರಾಮಾಯಣ ಇದೆ, ವೇದಗಳಿದ್ದಾವೆ. ಇವೆಲ್ಲೂ ಕೂಡ ಯಾದಕ್ಕೋಸ್ಕರ ಅಂತ ಇರೋದು? ಪರಮಾತ್ಮನ ಯಶಸ್ಸನ್ನ, ಕೀರ್ತಿಯನ್ನು ಹೇಳಿಕೋಸ್ಕರನೇ ಅಂತಲೇ ಇರೋದು. ಹಾಗಾಗಿ ಪರಮಾತ್ಮನಿಗೆ ಏನಿದೆ? ಯಶಸ್ಸು ಅನ್ನೋದಿದೆ. ಅದಾದ ಮೇಲೆ ಶ್ರೀಯ ಅಂತ. ಶ್ರೀಯ ಅಂತ ಹೇಳಿದ್ರೆ ಒಂದು ಅರ್ಥ ಸಂಪತ್ತು ಅಂತ, ಇನ್ನೊಂದು ಅರ್ಥ ಸೌಂದರ್ಯ ಅಂತ. ಪರಮಾತ್ಮನಿಗೆ ಎಲ್ಲವೂ ಇದೆ. ಸಾಕ್ಷಾತ್ ಸಂಪತ್ತಿಗೆ ಅಭಿಮಾನಿ ಅಂತ ಲಕ್ಷ್ಮೀದೇವಿಯೇ ಪರಮಾತ್ಮನ ಹೆಂಡತಿಯಾಗಿದ್ದಾನೆ. ಅದೇ ರೀತಿಯಾಗಿ ಪರಮಾತ್ಮ ವಿಶಿಷ್ಟವಾದಂತಹ ಸೌಂದರ್ಯವೂ ಕೂಡ ಇದೆ. ಅದಾದ ಮೇಲೆ ಜ್ಞಾನ ವೈರಾಗ್ಯಯೋಶ್ಚೈವ ಅಂತ. ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ವಿಶಿಷ್ಟವಾದಂತಹ ಜ್ಞಾನ ಇದೆ. ಅದಾದ ಮೇಲೆ ವೈರಾಗ್ಯ ಅಂತ. ವೈರಾಗ್ಯ ಅಂದ್ರೆ ನಮಗೆ ಬರುವಂತೆ ಪರಮಾತ್ಮನಿಗೆ ವೈರಾಗ್ಯ ಬರಬೇಕಾ ಅಂತ ಹೇಳಿದ್ರೆ, ವೈರಾಗ್ಯ ಶಬ್ದಕ್ಕೆ ನಾವು ಇಲ್ಲಿ ನೋಡುವಂತ ಅರ್ಥ ಅಲ್ಲ, ಅಸಂಗಹ ಅಂತ. ಅಂದ್ರೆ ಪರಮಾತ್ಮ ಇಷ್ಟೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅನಂತ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅವರಿಗೆ ದೇಹ ಕೊಡ್ತಾನೆ, ಎಲ್ಲ ಆಗುತ್ತೆ. ಕೊನೆಗೆ ಅವರಿಗೆ ಜ್ಞಾನ ಕೊಡುವವನೇ, ಅಜ್ಞಾನ ಕೊಡುವವನೇ, ಸುಖ ದುಃಖ ಎಲ್ಲವನ್ನು ಕೂಡ ಕೊಡುವಂಥವನೇ, ಕೊನೆಗೆ ಅವನು ಸಂಹಾರ ಮಾಡುವಂಥವನು ಅವನೇ. ಸಂಹಾರ ಮಾಡಬೇಕಾದ್ರೆ
ನಾನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಒಳ್ಳೆಯ ದೇಹ ಕೊಟ್ಟಿದ್ದೇನೆ, ನಾನೇ ಸಂಹಾರ ಮಾಡಬೇಕಲ್ಲ ಅಂತ ನಮ್ಮ ಮೇಲೆ ಅವನಿಗೆ ಅಭಿಮಾನ ಬಂದ್ಬಿಟ್ರೆ ಏನಾಗುತ್ತೆ? ಅದು ಪರಮಾತ್ಮನಿಗೆ ಸಾಧ್ಯ ಇಲ್ಲ. ಇದನ್ನು ವೈರಾಗ್ಯ ಅಂತ ಕರೀತಾರೆ. ನಮ್ಮ ಮೇಲೆ ಯಾವುದೇ ರೀತಿಯಾದ ಅಭಿಮಾನ ಇರಬಾರದು. ತಾನೇ ಸೃಷ್ಟಿ ಮಾಡುವಂತಹ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಯಾವ ರೀತಿ ಮನಸ್ಥಿತಿ ಪರಮಾತ್ಮನಲ್ಲಿ ಇರುತ್ತೋ ಅದೇ ಮನಸ್ಥಿತಿಯಿಂದ ಈ ಪರಮಾತ್ಮ ಏನ್ ಮಾಡ್ತಾನೆ? ಸಂಹಾರವನ್ನು ಕೂಡ ಮಾಡ್ತಾನೆ. ತಾನು ಸೃಷ್ಟಿ ಮಾಡಿರುವಂತಹ ಜಗತ್ತಿನ ಮೇಲೆ ಯಾವುದೇ ರೀತಿಯಾದ ಅಭಿಮಾನ ಎಂಬುದು ಪರಮಾತ್ಮನಿಗೆ ಇಲ್ಲ. ಇದನ್ನು ವೈರಾಗ್ಯ ಎಂದು ಕರೀತಾರೆ ಅಂತ. ಈ ರೀತಿಯಾಗಿ 6 ಗುಣಗಳು ಯಾರಲ್ಲಿ ಇದ್ದಾವೋ ಅವನನ್ನು ನಾವು ವಿಶೇಷವಾಗಿ ವಶತ್ಕಾರಃ ಎಂಬುದಾಗಿ ಕರೀಬೇಕು ಅಂತ ತಿಳಿಸುತ್ತೆ ಶಾಸ್ತ್ರ. ಆ ರೀತಿಯಾಗಿ ಇರುವಂತವರು ಪರಮಾತ್ಮ. ಹಾಗಾಗಿ ವಶತ್ಕಾರಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ವಿಶೇಷವಾಗಿ ಯಜ್ಞದಲ್ಲಿ ವಶಟ್ ಎಂಬುದಾಗಿ ಒಂದು ಮಂತ್ರ ಬರುತ್ತೆ. ವಶಟ್ಟೆ ವಿಷ್ಣವಾಸ ಅಕ್ರೂಣೋಮಿ ತನ್ಮೇ ಶಿವಿಷ್ಟ ಹವ್ಯಂ ಎಂಬುದಾಗಿ ಯಜ್ಞದಲ್ಲಿ ಆಹುತಿಯನ್ನು ಹಾಕುವಂತಹ ಮಂತ್ರ. ಆ ವಶಟ್ಕಾರ ವಶಟ್ ಎನ್ನುವಂತಹ ಒಂದು ವೇದ ಮಂತ್ರದಿಂದಾಗಿ ಪರಮಾತ್ಮ ಏನ್ ಮಾಡಿದ್ದಾನೆ? ಪ್ರತಿಪಾದ್ಯನಾಗಿದ್ದಾನೆ. ಆ ವಶಟ್ಟೆ ವಿಷ್ಣವಾಸ ಎನ್ನುವಂತಹ ಮಂತ್ರ ವಿಶೇಷವಾಗಿ ಪರಮಾತ್ಮ ತಿಳಿಸುತ್ತಾ ಹೋಗುತ್ತೆ. ಹಾಗಾಗಿ ಆ ಮಂತ್ರದಿಂದಾಗಿ ಪ್ರತಿಪಾದ್ಯನಾದಂಥವನು ಪರಮಾತ್ಮ. ಅಂದ್ರೆ ಪರಮಾತ್ಮನನ್ನು ಆ ಮಂತ್ರ ಹೇಳ್ತಾ ಇದೆ. ಹಾಗಾಗಿ ಪರಮಾತ್ಮ ಏನು ಹೆಸರು? ವಶಟ್ಕಾರ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ವಶಟ್ಕಾರ 6 ರಚನೆ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಶಟ್ಕಾರ ಅಂತ ಹೆಸರು ಅಂತ. ಏನು 6 ಅಂತ ಹೇಳಿದ್ರೆ 4 ವೇದಗಳು, ಆಮೇಲೆ ಮಹಾಭಾರತ ಪುರಾಣ, ಅದು ಒಂದು ಅಂತ ಇತಿಹಾಸದ ಲೆಕ್ಕದಲ್ಲಿ. ಅದಾದ ಮೇಲೆ ಬ್ರಹ್ಮಸೂತ್ರಗಳು, ಇಷ್ಟನ್ನು ಮಾಡಿದವನು ಪರಮಾತ್ಮ. ಹಾಗಾಗಿ ವಶಟ್ಕಾರ. ಷಟ್ ಅಂತೆ 6, ಕಾರ ಅಂತೇಳಿ ಕರೋತಿ ಇತಿ ಕಾರ, ಮಾಡಿದಂಥವನು ಅಂತ. ಮೇಲ್ನೋಟಕ್ಕೆ ನೋಡಿದರೆ ವೇದಗಳನ್ನು ರಚನೆ ಮಾಡಿದಂಥವರು ಪರಮಾತ್ಮ ಅಲ್ಲ. ವೇದಗಳು ಅದು ಅಪೌರುಷೇಯ ನಿತ್ಯವಾದದ್ದು. ಆದರೂ ಕೂಡ ವೇದವ್ಯಾಸ ರೂಪದಿಂದಾಗಿ ಪರಮಾತ್ಮ ಏನ್ ಮಾಡಿದ? ವೇದಗಳನ್ನು ವಿಭಾಗ ಮಾಡಿದ. ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ ಅಂತ ವಿಭಾಗ ಮಾಡಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟ. ಹಾಗಾಗಿ ಪರಮಾತ್ಮ ಏನಾಗ್ತಾನೆ? ಆ ವೇದಗಳನ್ನು ಮಾಡಿದಂಥವನು. ಅದಾದ ಮೇಲೆ ವಿಶೇಷವಾಗಿ ನಮಗೆ ಗೊತ್ತಿರುವಂತೆ ಮಹಾಭಾರತ ಮತ್ತು 18 ಪುರಾಣಗಳು ಅವೆಲ್ಲವೂ ಇತಿಹಾಸ ಎಲ್ಲ ಕಲಿಸ್ಕೊಳ್ತವೆ. ಅದಾದ ಮೇಲೆ ಇದೆಲ್ಲವೂ ಕೂಡ ನಿರ್ಣಾಯಕವಾದಂತಹ ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾನೆ. ಹೀಗೆ 6 ಶಾಸ್ತ್ರಗಳನ್ನು ರಚನೆ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಂತ ಹೆಸರು ವಶಟ್ಕಾರ. 6 ರಚನೆ ಮಾಡಿದಂಥವನು ಎಂಬುದಾಗಿ. ವೇದ ಉಪನಿಷತ್ತು ಅಲ್ಲ ಪೌರುಷ. ಅದಾದ ಮೇಲೆ ಅವರಿಗೆ 6 ಗುಣಗಳನ್ನು ಕೊಡುವಂಥವನು ಅಂತ. ಯಾರಿಗೆ? ಹಿಂದೆ ನಾವು ಏನು 6 ಗುಣಗಳನ್ನು ಕೇಳಿದೆವು, ಐಶ್ವರ್ಯ, ವೀರ್ಯ, ಯಶಸ್ಸು, ಕೀರ್ತಿ, ಆಮೇಲೆ ಜ್ಞಾನ, ವೈರಾಗ್ಯ, ಇದನ್ನ ತನ್ನ ಭಕ್ತರಿಗೆ ಕಾರಹ ಕರುಣಿಸುವಂಥವನು ಪರಮಾತ್ಮ ಅಂತ. ವಶಟ್ ಕಾರಹ, ತನ್ನ ಭಕ್ತರಿಗೆ ಈ 6 ಗುಣಗಳನ್ನು ಕರುಣಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಶಟ್ಕಾರ ಅಂತ. ಅಂದ್ರೆ ಪರಮಾತ್ಮನನ್ನು ನಾವು ವಶಟ್ಕಾರ ಎಂಬ ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ರೆ ಪರಮಾತ್ಮ ನಮಗೂ ಏನನ್ನು ಕೊಡ್ತಾನೆ? ಐಶ್ವರ್ಯವನ್ನು ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಅದೇ ರೀತಿ ವೈರಾಗ್ಯವನ್ನು ಕೊಡ್ತಾನೆ. ಇವೆಲ್ಲವನ್ನು ಕೂಡ ಕೊಡ್ತಾನೆ. ಯಾವ ರೀತಿ? ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಪರಮಾತ್ಮ ವೈರಾಗ್ಯ ಕೊಡ್ತಾನೆ ತಕ್ಷಣ ಅವನ ಲೆವೆಲಿಗೆ ವೈರಾಗ್ಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಾಡಬೇಕು? ನಮ್ಮ ಯೋಗ್ಯತೆಗೆ ಎಷ್ಟು ವೈರಾಗ್ಯ ಬೇಕೋ ಅಷ್ಟು ವೈರಾಗ್ಯವನ್ನು ಪರಮಾತ್ಮ ಕೊಡ್ತಾನೆ. ನಮ್ಮ ಯೋಗ್ಯತೆ ಎಷ್ಟಿದ್ದಾನೋ ಅಷ್ಟು ಜ್ಞಾನ ಕೊಡ್ತಾನೆ, ನಮ್ಮ ಯೋಗ್ಯತೆ ಎಷ್ಟಿದ್ದಾನೋ ಅಷ್ಟು ಯಶಸ್ಸನ್ನು ಕೊಡ್ತಾನೆ. ಹಾಗೆ ಆ 6 ಗುಣಗಳನ್ನು ನಮಗೂ ಕೊಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಶಟ್ಕಾರ, 6 ಗುಣಗಳನ್ನ ಭಕ್ತರಿಗೆ ಕರುಣಿಸುವಂಥವನು ಎನ್ನುವಂತ ಅರ್ಥದಲ್ಲಿ. ಈ ರೀತಿಯಾಗಿ ಪರಮಾತ್ಮ ಕರೆಸ್ಕೊಳ್ತಾ ಇದ್ದಾನೆ. ಅದಾದ ಮೇಲೆ ಮನಸ್ಸು ಮುಂತಾದಂತಹ 6 ಇಂದ್ರಿಯಗಳನ್ನ ನೇಮನ ಮಾಡುವಂಥವನು ಅಂತ. ಪಂಚ ಜ್ಞಾನೇಂದ್ರಿಯಗಳು, ಅದೇ ರೀತಿಯಾಗಿ ಮನಸ್ಸು, ಅದಕ್ಕೆ ರಾಜನಾದಂತಹ ಮನಸ್ಸು. ಜ್ಞಾನೇಂದ್ರಿಯಗಳ 5, ಅದಕ್ಕೆ ರಾಜ, ಪ್ರಧಾನ ರಾಜ ಯಾರು ಅಂತ ಹೇಳಿದ್ರೆ ಮನಸ್ಸು ಎನ್ನುವಂಥದ್ದು. ಅದನ್ನು ಸೇರಿ 6 ಇಂದ್ರಿಯಗಳಾಯಿತು. ಆ 6 ಇಂದ್ರಿಯಗಳನ್ನು ನಿಯಮನ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಶಟ್ಕಾರ ಎಂಬುದಾಗಿ ಹೆಸರು ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ವಶಟ್ಕಾರ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಆ ಪರಮಾತ್ಮನ ವಶಟ್ಕಾರ ಎಂದು ಉಪಾಸನೆ ಮಾಡುವ ಮೂಲಕ ಆ 6 ಗುಣಗಳನ್ನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಕೂಡ ಪರಮಾತ್ಮ ಅನುಗ್ರಹದಿಂದಾಗಿ ಸಂಪಾದನೆ ಮಾಡಬಹುದು ಅಂತ ಒಟ್ಟು 3 ನಾಮಗಳ ಚಿಂತನೆ ಆಯಿತು. ಮುಂದೆ 4ನೇ ನಾಮ
ಭೂತ ಭವ್ಯ ಭವತ್ ಪ್ರಭು ಅಂತ. ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ ಸುಲಭವಾದಂತಹ ಅರ್ಥ. ಭೂತ ಅಂತ ಹೇಳಿ ಹಿಂದೆ ಆಗಿ ಹೋಗಿದ್ದು, ಅದೇ ರೀತಿಯಾಗಿ ಭವ್ಯ ಅಂತ ಹೇಳಿ ಮುಂದೆ ಆಗುವಂಥದ್ದು, ಭವತ್ ಅಂದ್ರೆ ಈಗ ಆಗ್ತಾ ಇರೋದು, ಅಂದ್ರೆ ಫ್ಯೂಚರ್, ಪ್ರೆಸೆಂಟ್ ಮತ್ತೆ ಪಾಸ್ಟ್ ಮೂರಕ್ಕೂ ಕೂಡ ಪರಮಾತ್ಮನೇ ಏನಾಗಿದ್ದಾನೆ, ಒಡೆಯನಾಗಿದ್ದಾನೆ ಅಂತ. ಅಂದ್ರೆ ಇವತ್ತು ನಡೀತಾ ಇರೋದು 28ನೇ ಕಲಿಯುಗ. ಇದರ ಹಿಂದೆ 27 ಆಗಿದೆ, 26 ಆಗಿದೆ, 25 ಹೀಗೆ ಅನೇಕ ಯುಗಚಕ್ರಗಳು ಆಗಿ ಹೋಗಿಬಿಟ್ಟಿವೆ. ಆ ಎಲ್ಲ ಯುಗಚಕ್ರಗಳಿಗೂ ನಿಯಾಮಕರಾದಂಥವನು, ಸೃಷ್ಟಿ ಮಾಡಿದಂಥವನು, ಸಂಹಾರ ಮಾಡಿದಂಥವನು ಪರಮಾತ್ಮನೇ. ಈಗ ಆಗ್ತಾ ಇರುವಂತ ಇದಕ್ಕೂ ಕೂಡ ನಿಯಾಮಕರಾದಂಥವನು ಪರಮಾತ್ಮನೇ ಆಗಿದ್ದಾನೆ. ಮುಂದೆ ಬರುವಂತಹ ಅನೇಕ ಕಲಿಯುಗಗಳಿಗೂ ಕೂಡ ನಿಯಾಮಕ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಾಗ್ತಾನೆ ಭೂತ ಭವ್ಯ ಭವತ್ ಪ್ರಭು ಅಂತ. ವಿಶೇಷವಾಗಿ ಕಾಠಕೋಪನಿಷತ್ತಿನಲ್ಲಿ ಯಮದೇವರು ಕೂಡ ನಚಿಕೇತನಿಗೆ ಉಪದೇಶ ಮಾಡುತ್ತಾರೆ, ಹೇಳ್ತಾರೆ, ಈಶಾನೋ ಭೂತ ಭವ್ಯಸ್ಯ ಸಯೇವಾದ್ಯ ಉಶ್ವಃ ಏತದ್ವೈತತ್ ಅಂತ. ಪರಮಾತ್ಮನೇನೇ ಇಡೀ ಜಗತ್ತಿಗೆ ಕಾರಣ, ಅವನೇ ಎಲ್ಲರಿಗಿಂತಲೂ ಮೊದಲು ಇದ್ದ, ಇವಾಗಲೂ ಇದ್ದಾನೆ, ಕೊನೆಯಲ್ಲೂ ಅವನೇ ಇರ್ತಾನೆ ಅಂತ. ಇವತ್ತು ನಾವೆಲ್ಲರೂ ಇದ್ದೇವೆ, ಎಲ್ಲರೂ ಕೂಡ ಇದ್ದೇವೆ, ಪರಮಾತ್ಮ ಇದ್ದಾನೆ ಸರಿ. ಆದರೆ ನಾವೆಲ್ಲ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಇದ್ದದ್ಯಾರು? ಏಕೋ ನಾರಾಯಣ ಆಸೀತ್ ಅಂತ ಹೇಳುವಂತೆ ಪರಮಾತ್ಮನೊಬ್ಬನೇ ಇದ್ದದ್ದು. ಕೊನೆಗೆ ಎಲ್ಲ ನಾಶ ಆದ ಮೇಲೆ ಆ ಪರಮಾತ್ಮನೊಬ್ಬನೇ. ಹಾಗಾಗಿ ಭೂತ ಭವ್ಯ ಭವತ್ ಪ್ರಭು, ಎಲ್ಲರಿಗೂ ಕೂಡ ಆವಾಗ ನಾವು ಇರ್ತೇವೆ. ಎಲ್ಲಿ ಇರ್ತೇವೆ? ಪರಮಾತ್ಮನ ಹೊಟ್ಟೆಯಲ್ಲಿ ಇರ್ತೇವೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಡೆಯ ಯಾರು? ಪ್ರಭು ಅಂತೇಳಿ ಒಡೆಯ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಡೆಯನಾದಂಥವನು ಪರಮಾತ್ಮ. ಮತ್ತೆ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದ್ರೆ ಯಾವಾಗಲೂ ನಮಗೆ ಒಡೆಯ ಅವನೇ ಅಂತ. ಅಂದ್ರೆ ನಮಗೆ ಒಬ್ಬ ವ್ಯಕ್ತಿಗೆ 50 ವರ್ಷ ಆಗಿರುತ್ತೆ, ಅವರ ಹಿಂದಿನ 49 ವರ್ಷಗಳಿಗೂ ಪರಮಾತ್ಮನೇ ಒಡೆಯ, ಈಗಲೂ ಅವನೇ ಒಡೆಯ, ಅವರ ಮುಂದಿನ ಆಯಸ್ಸಿಗೂ ಕೂಡ ಪರಮಾತ್ಮನೇ ಒಡೆಯ. ಇದು ಒಂದು ಚಿಂತನೆ. ಇನ್ನೊಂದು ಚಿಂತನೆ, ಹಿಂದೆ ನಮಗೆ ಅನೇಕ ಜನ್ಮಗಳಾಗಿ ಹೋಗಿಬಿಟ್ಟಿವೆ. ಈಗ ಒಳ್ಳೆಯ ಯೋಗ್ಯವಾದ ಮನುಷ್ಯ ಜನ್ಮ ಬಂದಿದೆ, ಮುಂದೆ ಮತ್ತೆ ಅನೇಕ ಜನ್ಮಗಳು ಬರ್ಲಿಕ್ಕಿದ್ದಾವೆ. ಹಿಂದಿನ ಜನ್ಮಗಳಿಗೂ ಪರಮಾತ್ಮನೇ ನಿಯಾಮಕ, ಈಗಿನ ಜನ್ಮಕ್ಕೂ ಪರಮಾತ್ಮನೇ ನಿಯಾಮಕ, ಮುಂದೆ ನಮಗೆ ಬರ್ಲಿಕ್ಕಿರುವಂತ ಅನೇಕ ಜನ್ಮಗಳಿಗೂ ಪರಮಾತ್ಮನೇ ನಿಯಾಮಕ. ಹಾಗಾಗಿ ಪರಮಾತ್ಮ ಕರೆಸ್ಕೊಡ್ತಾನೆ ಭೂತ ಭವ್ಯ ಭವತ್ ಪ್ರಭು, ಎಲ್ಲದಕ್ಕೂ ಕೂಡ ಅವನೇ ಒಡೆಯ. ಅದಾದ ಮೇಲೆ ವಿಶೇಷವಾಗಿ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದ್ರೆ ಪರಮ ಮಂಗಳದಾಯಕ ಅಂತ. ಅಂದ್ರೆ ಎಲ್ಲ ವಿಧವಾದಂತಹ ಮಂಗಳವನ್ನು ಕೊಡುವಂತವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತ ಭವ್ಯ ಭವತ್ ಪ್ರಭು ಎಂಬುದಾಗಿ ಹೆಸರು. ಈ ರೀತಿಯಾಗಿ ಏನಾಯಿತು? ಒಟ್ಟು 4 ನಾಮಗಳಾಯಿತು. ವಿಶ್ವಂ, ವಿಷ್ಣು, ವಷಟ್ಕಾರ, ಭೂತ ಭವ್ಯ ಭವತ್ ಪ್ರಭು ಅಂತ. ಇಷ್ಟಾದ ಮೇಲೆ ಮುಂದಿನ ನಾಮ ಭೂತ ಕೃತ್ ಅಂತ. ಕೃತ್ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ಮಾಡುವುದು ಅಂತ ಅರ್ಥ. ಕರೋತಿ ಇತಿ ಕೃತ್ ಅಂತ, ಮಾಡುವಂಥದ್ದು, ಸೃಷ್ಟಿ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು ಅಂತ. ಪರಮಾತ್ಮ ಏನಾಗಿದ್ದಾನೆ? ಭೂತ ಕೃತ್ ಆಗಿದ್ದಾನೆ ಅಂತ. ಭೂತ ಅಂತ ಹೇಳಿದ್ರೆ ನಾವು ಮೇಲ್ನೋಟಕ್ಕೆ ಅರ್ಥ ಭೂತಗಳು, ಪಿಶಾಚಿಗಳು, ಆ ರೀತಿ ಅರ್ಥ ಆಗುತ್ತೆ. ಆದರೆ ನಿಜವಾಗಿಯೂ ಕೂಡ ಭೂತ ಶಬ್ದಕ್ಕೆ ಅರ್ಥ ಸಂಸ್ಕೃತದ ಮೂಲಕ ಜೀವರು ಅಂತ ಅರ್ಥ. ಎಲ್ಲ ಜೀವರನ್ನು ಕೂಡ ಕೃತ್, ಸೃಷ್ಟಿ ಮಾಡುವಂಥವನು ಅಂತ. ಸೃಷ್ಟಿ ಮಾಡುವಂಥ ಅರ್ಥ ಅಂದ್ರೆ ಜೀವರು ವಾಸ್ತವಿಕವಾಗಿ ನಿತ್ಯರು. ಹಾಗಾಗಿ ಅವರನ್ನು ಸೃಷ್ಟಿ ಮಾಡುವುದು ಅಂತ ಹೇಳಿದ್ರೆ ಅವರಿಗೆ ಒಂದು ದೇಹವನ್ನು ಕೊಡುವಂಥದ್ದು ಪರಮಾತ್ಮನ ಕೆಲಸ. ಹಾಗಾಗಿ ದೇಹವನ್ನು ಕೊಡುವ ಮೂಲಕ ಎಲ್ಲ ಜೀವರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಭೂತಕೃತಿ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ. ವಿಶೇಷವಾಗಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಅಸ್ತಿತ್ವಾತ್ ಭೂತಾನಾಂ ಅಭ್ಯಃ ಸರ್ವಜೀವೇಭ್ಯೇ ವೈಯತ್ ಅಂತ. ಅಂದ್ರೆ ಎಲ್ಲ ಜೀವರ ಅಸ್ತಿತ್ವಕ್ಕೆ ಪ್ರಧಾನ ಕಾರಣ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮೆಯನ್ನು ಕರೆಸಿಕೊಳ್ತಾನೆ, ಭೂತಕೃತ್ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ. ನಾ ಹಿಂದೆ ಹೇಳಿದಂತೆ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ಕೂಡ ಎಲ್ಲಿರ್ತಾರೆ? ಪರಮಾತ್ಮನ ಒಳಗಡೆ ಇರ್ತಾರೆ. ಆಗ ಅವರಿಗೆ ಏನಿರುತ್ತೆ? ನಮಗೆ ಲಿಂಗದೇಹ ಮಾತ್ರ ಇರುತ್ತೆ. ಆದರೆ ಉಳಿದ ದೇಹಗಳು ಸ್ವರೂಪ, ಅನಿರುದ್ಧ ದೇಹ, ಅದೇ ರೀತಿಯಾಗಿ ಸ್ವರೂಪ ಶರೀರ ಅನ್ನೋದು ಇರೋದಿಲ್ಲ. ಮತ್ತೆ ಪುನಃ ಸೃಷ್ಟಿಯ ಪ್ರಾರಂಭದಲ್ಲಿ ಏನಾಗುತ್ತೆ? ಯಾವ ಅನಿರುದ್ಧ ಶರೀರ ಅನ್ನೋದು ಬರುತ್ತೆ. ಅನಿರುದ್ಧ ಶರೀರ ಸೃಷ್ಟಿಯ ಪ್ರಾರಂಭದಲ್ಲಿ. ಅದಾದ ಮೇಲೆ ಮತ್ತೆ ಬರುತ್ತೆ ಪರಮಾತ್ಮನಿಗೆ ಈ ಪಾಂಚಭೌತಿಕವಾದಂತಹ ಸ್ವರೂಪ ದೇಹವನ್ನು ಕೊಡ್ತಾನೆ. ಹೀಗೆ ಅನಿರುದ್ಧ ಶರೀರವನ್ನು ಕೊಡುವವನು ಪರಮಾತ್ಮನೇ ಆಗಿದ್ದಾನೆ. ಈ ಯಾವ ಸ್ವರೂಪ ಶರೀರ, ಹೊರಗಡೆ ಕಾಣುವಂತಹ ಈ ಪಾಂಚಭೌತಿಕ ಶರೀರವನ್ನು ಕೊಡುವಂತವನು ಕೂಡ
ಪರಮಾತ್ಮನೇ ಆಗಿದ್ದಾನೆ. ಹೀಗೆ ನಮಗೆ ದೇಹವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಕೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಇದು ಒಂದು ಅರ್ಥ ಆಯಿತು, ಸಾಮಾನ್ಯ ಅರ್ಥ, ಜೀವನನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ ಅಂತ. ಇನ್ನೊಂದು ಅರ್ಥ ಏನು ಹೇಳಿದ್ರೆ ಪಂಚಭೂತಗಳು ಅಂತ. ಅಂದ್ರೆ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇದು ಪಂಚಭೂತಗಳು ಅಂತ. ಪ್ರತಿಯೊಬ್ಬರ ಶರೀರಗಳು ಕೂಡ ಈ 5 ಭೂತಗಳ ಅಂಶದಿಂದಾಗಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಆ ಪಂಚಭೂತಗಳನ್ನು ನಿರ್ಮಾಣ ಮಾಡಿದವನು ಯಾರು? ಅದು ಕೂಡ ಪರಮಾತ್ಮ. ಸೃಷ್ಟಿಯ ಪ್ರಾರಂಭದಲ್ಲಿ ಪಂಚಭೂತಗಳನ್ನು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಅದರ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತಕೃತ್, ಪಂಚಭೂತಗಳನ್ನು ನಿರ್ಮಾಣ ಮಾಡಿದಂಥವನು. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಕೂಡ ನಿರ್ಮಾಣ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಕೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಈ ರೀತಿಯಾಗಿ ಪರಮಾತ್ಮ ಏನಾಗ್ತಾನೆ? ಆಕಾಶ, ಗಾಳಿ, ನೀರು, ಮಣ್ಣು, ಬೆಂಕಿ ಎನ್ನುವಂತಹ ಇವುಗಳನ್ನು ನಿರ್ಮಾಣ ಮಾಡಿದಂಥವನು. ಹಾಗಾಗಿ ಭೂತ ಕೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ಭೂತ ಅಂತ ಹೇಳಿದ್ರೆ ವಿಶೇಷವಾಗಿ ಮುಕ್ತಿ, ನಾರದ ಪಂಚರಾತ್ರ ಅಂತ, ಪಂಚರಾತ್ರ ಆಗಮ, ಅದರಲ್ಲಿ ಬರುವಂತಹ ಒಂದು ಭಾಗ. ಅಲ್ಲಿ ತಿಳಿಸ್ತಾರೆ ಭೂತಿ ಮುಕ್ತಿ ಭೂತಾಹ ಮುಕ್ತಾಹ ಅಂತ. ನಾವು ಹಿಂದೆ ಕೇಳಿದ್ವಿ, ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಭೀಷ್ಮಾಚಾರ್ಯ ಹೇಳಿದರು. ಭೂತಯೇ ಅಂತ ಹೇಳಿದ್ರೆ ಸಂಪತ್ತಿಗೋಸ್ಕರ, ಭೂತಿ ಅಂದ್ರೆ ಸಂಪತ್ತು ಅಂತ. ನಿಜವಾದಂಥ ಸಂಪತ್ತು ಯಾವುದು? ಮೋಕ್ಷ ಎನ್ನುವಂಥ ಸಂಪತ್ತು. ಹಾಗಾಗಿ ಭೂತಿ ಅಂತ ಹೇಳಿದ್ರೆ ಮೋಕ್ಷ. ಮೋಕ್ಷವನ್ನು ಪಡೆದವರು ಯಾರು? ಭೂತರು. ಅಂದ್ರೆ ಭೂತಿಯನ್ನು ಪಡೆದಂಥವರು ಭೂತರು ಅಂತ. ಸೊ ಭೂತ ಶಬ್ದಕ್ಕೆ ಅರ್ಥ ಏನಾಯಿತು? ಮೋಕ್ಷವನ್ನು ಪಡೆದಂತಹ ಜೀವಿಗಳು, ಮುಕ್ತರಾದಂತಹ ಜೀವಿಗಳು ಅಂತ. ಹಾಗಾಗಿ ಭೂತಕೃತ್ ಅಂತ ಹೇಳಿದ್ರೆ ಜೀವರನ್ನ ಭೂತರನ್ನಾಗಿ ಮಾಡುವಂಥವನು, ಮುಕ್ತರನ್ನಾಗಿ ಮಾಡುವಂಥವನು ಕೂಡ ಪರಮಾತ್ಮ. ಅಂದ್ರೆ ಯಾವುದೇ ಜೀವಿಗೆ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿಯೇ ಸಿಗಬೇಕು. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೊರತು ಮೋಕ್ಷ ಸಿಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ, ಭೂತಕೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಕೃತ್ ಶಬ್ದಕ್ಕೆ ಕರೋತಿ ಇತಿ ಕೃತ್, ಕೊಡುವಂಥದ್ದು, ಮಾಡುವಂಥದ್ದು, ಕ್ರಿಯೇಟ್ ಮಾಡುವುದು ಅಂತ ಅರ್ಥ ಇದೆ. ಇನ್ನೊಂದು ಅರ್ಥ ನಾಶ ಮಾಡೋದು ಅಂತ ಅರ್ಥ ಇದೆ, ಕೃಂತತಿ ಅಂತ. ಹಾಗಾಗಿ ಭೂತಕೃತ್ ಅಂತ ಶಬ್ದಕ್ಕೆ ಅರ್ಥ ಏನಾಗುತ್ತೆ? ಮೋಕ್ಷವನ್ನು ಯೋಗ್ಯ ಜೀವರಿಗೆ ಕೊಡುವಂಥವನು ಪರಮಾತ್ಮ, ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಗಳಿಗೆ ಮೋಕ್ಷವನ್ನ ನಾಶ ಮಾಡುವಂಥವನು ಪರಮಾತ್ಮನೇ. ಸೊ ಮೋಕ್ಷ ಕೊಡುವವನು ಪರಮಾತ್ಮ, ಮೋಕ್ಷವನ್ನು ಕೃಂತತಿ, ನಾಶ ಮಾಡುವಂಥವನು ಪರಮಾತ್ಮ. ಇದನ್ನು ನಾವು ಗಮನಿಸಬೇಕು. ಕೃತ್ಯ ಎನ್ನುವಂಥ ಶಬ್ದ, ಯಾಕಂದ್ರೆ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಕಡೆ ಈ ಶಬ್ದ ಬರುತ್ತೆ, ಕೃತ್ಯ ಎನ್ನುವಂಥ ಶಬ್ದ. ಅಲ್ಲಿ ಎಲ್ಲಾ ಕಡೆ ಅಷ್ಟೇ ಭೂತಿ ಕೃತ್ ಅಂತ ಬರುತ್ತೆ. ಸಂಪತ್ತನ್ನು ಕೊಡುವಂಥವನು ಪರಮಾತ್ಮ, ಸಂಪತ್ತನ್ನು ನಾಶ ಮಾಡುವಂಥವನು ಪರಮಾತ್ಮ. ಜ್ಞಾನವನ್ನು ಕೊಡುವಂಥವನು ಪರಮಾತ್ಮ, ಜ್ಞಾನವನ್ನು ನಾಶ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಮುಂದೆ ಈ ದಹ ಅಂತ ಒಂದು ಬರುತ್ತೆ, ಭೂತಿ ದಹ, ಭೂತ ದಹ ಅಂತೆಲ್ಲ ದಹ ಅಂತ ಅನೇಕ ಕಡೆ ಬರುತ್ತೆ. ಅಲ್ಲೂ ಕೂಡ ಅಷ್ಟೇ ದಹ ಅಂತ ಹೇಳಿ ದಾತಿ ಇತಿ ದಹ, ಕೊಡುವಂಥವನು, ಅದರಿಂದಾಗಿ ದಹ ಅಂತ. ಅದನ್ನು ನಾಶ ಮಾಡುವಂಥವನು ಪರಮಾತ್ಮ, ಹಾಗಾಗಿ ದಹ ಅಂತ. ಹೀಗೆ ಸಂಸ್ಕೃತದಲ್ಲಿ ಒಂದು ಶಬ್ದಗಳಿಗೆ ಅನೇಕ ರೀತಿಯ ಅರ್ಥ ಇರುತ್ತೆ. ಹಾಗಾಗಿ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ, ಆ ಮೋಕ್ಷವನ್ನ ಕೊಡದೇ ಇರುವಂತೆ ತಡೆಯುವಂಥವನು ಪರಮಾತ್ಮನೇ ಆಗಿದ್ದಾನೆ. ಅದಾದ ಮೇಲೆ ವಿಶೇಷವಾಗಿ ಭೂತಕೃತ್ ಅಂತ ಹೇಳಿದ್ರೆ ಕೃತಿ ಛೇದನೆ ಅಂತ ಒಂದು ಧಾತು ಇದೆ. ಅಂದ್ರೆ ಸಂಹಾರ ಮಾಡುವುದು ಅಂತ, ನಾಶ ಮಾಡುವುದು ಅಂತ. ಹಾಗಾಗಿ ಏನಾಗುತ್ತೆ? ಭೂತ ಬಾಧೆಯನ್ನ, ಭೂತ ಪ್ರೇತಾದಿಗಳ ಬಾಧೆಯನ್ನ ಜೀವರಿಗೆ ನಾಶ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತಕೃತ್ ಎಂಬುದಾಗಿ ಹೆಸರು. ಹೀಗೆ ಅನೇಕ ರೀತಿಯಾದಂತಹ ಅರ್ಥಗಳಲ್ಲಿ ನಮಗೆ ಅಂತ ಗೊತ್ತಾಗುತ್ತೆ. ಭೂತಕೃತ್ ಅಂತ ಹೇಳಿದ್ರೆ ಪರಮಾತ್ಮ ಜೀವರನ್ನ ಸೃಷ್ಟಿ ಮಾಡಿದವಂಥವನು ಅಂತ ಹೇಳಿದ್ರೆ ಅವರಿಗೆ ದೇಹವನ್ನು ಕೊಡುವ ಮೂಲಕ ಅವರೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಏನ್ ಗೊತ್ತಾಗುತ್ತೆ? ಪರಮಾತ್ಮ ನಮಗೆಲ್ಲರಿಗೂ ಕೂಡ ನಿಯಾಮಕ ಅಂತ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರ ಮೂಲಕ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನೇ ಜೀವನಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಪರಮಾತ್ಮನೇ ಸ್ವಯಂ ಒಬ್ಬ ಜೀವನಾಗಿ ಬಿಟ್ಟಿದ್ರೆ ಅವನಿಗೂ ಕೂಡ ದೇಹ ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಕೊಡಬೇಕು. ಕೊಟ್ಟಿದ್ಯಾರು? ಎಲ್ಲೂ ಕೂಡ ಅದನ್ನು ಹೇಳಿಲ್ಲ. ಹಾಗಾಗಿ ಪರಮಾತ್ಮ ಜೀವನವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಜೀವನೇ ಬೇರೆ, ಪರಮಾತ್ಮನೇ ಬೇರೆ.
ಪರಮಾತ್ಮನೇ ಜೀವರಲ್ಲ, ಜೀವನೇ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ತತ್ವವನ್ನ ನಿರಾಕರಣೆ ಮಾಡಿದ ರೀತಿಯಾಗಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ಶಬ್ದ ಭೂತಭೃತ್ ಅಂತ. ಸರಿ, ಪರಮಾತ್ಮ ಭೂತಕೃತ್ ಆದ, ಜೀವನ ಸೃಷ್ಟಿ ಮಾಡಿದ, ಅಷ್ಟೇನಾ ಕೆಲಸ? ಸೃಷ್ಟಿ ಮಾಡಿ ಮುಗಿತಾ? ಇಲ್ಲ. ಅವರನ್ನ ರಕ್ಷಣೆ ಮಾಡಬೇಕು, ಅವರನ್ನ ಪೋಷಣೆ ಮಾಡಬೇಕು. ಹಾಗಾಗಿ ಪರಮಾತ್ಮನ ಹೆಸರು ಭೂತಭೃತ್ ಅಂತ. ಭೃತ್ ಅಂತ ಹೇಳಿ ಪೋಷಣೆ ಮಾಡುವಂಥವನು, ರಕ್ಷಣೆ ಮಾಡುವಂಥವನು ಅಂತ. ಯಾವ ರೀತಿಯಾಗಿ ತಂದೆ ತಾಯಿಗಳು ಎಲ್ಲ ತನ್ನ ಮಕ್ಕಳನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇರ್ತಾರೆ, ಪ್ರಾರಂಭದಿಂದ ಅವರನ್ನು ರಕ್ಷಣೆ ಮಾಡುವಂಥ ತಂದೆ ತಾಯಿಗಳು. ಹಾಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಕಾಲ ಕಾಲಕ್ಕೆ ಏನೇನು ಬೇಕೋ ಆ ರೀತಿ ಅದನ್ನು ಕೊಟ್ಟು ರಕ್ಷಣೆ ಮಾಡುವಂತೆ ಪರಮಾತ್ಮ ಕೇವಲ ಒಬ್ಬರಿಬ್ಬರನ್ನಲ್ಲ, ಅನಂತ ಜೀವರಾಶಿಗಳನ್ನ ಕಾಲ ಕಾಲಕ್ಕೆ ರಕ್ಷಣೆ ಮಾಡುವಂಥವನು ಯಾರು? ಪರಮಾತ್ಮ. ವಿಶೇಷವಾಗಿ ಕನಕದಾಸರ ಪದ್ಯದಲ್ಲಿ ಕೇಳ್ತೇವೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ನೀರನ್ನು ಉಣಿಸಿದಂಥವ್ರು ಯಾರು ಅಂತ ಆ ಪದ್ಯದಲ್ಲಿ ಬರುತ್ತೆ. ಯಾವುದೋ ಬೆಟ್ಟದ ತುದಿ ಇರುತ್ತೆ, ಅಲ್ಲಿ ನೋಡಿದ್ರೆ ಒಂದು ಚಿಕ್ಕದು ಗಿಡ ಬೆಳ್ಕೊಂಡಿರುತ್ತೆ, ಅಷ್ಟೊತ್ತದ ಗಿಡ ಬೆಳ್ಕೊಂಡಿರುತ್ತೆ, ಇಷ್ಟೇ ಇರುತ್ತೆ. ಅಲ್ಲಿ ಹೋಗಿ ಬೀಜ ಹಾಕಿದ್ಯಾರೋ, ನೀರು ಹಾಕಿದ್ಯಾರೋ, ಗೊಬ್ಬರ ಹಾಕಿದ್ಯಾರೋ? ಯಾರೂ ಕೂಡ ಇಲ್ಲ. ಹಾಗೆ ಪರಮಾತ್ಮ ಅದನ್ನು ಮಾಡಿದಂಥವ್ರು ಭೂತಭೃತ್, ಎಲ್ಲ ವಿಧವಾದಂತಹ ಭೂತಗಳನ್ನು. ಮರವೂ ಒಂದು ಭೂತ, ಇದಕ್ಕೂ ಜೀವ ಇದೆ. ಹಾಗಾಗಿ ಎಲ್ಲ ರೀತಿಯಾದಂತಹ ಭೂತಗಳನ್ನ ರಕ್ಷಣೆ ಮಾಡುವಂಥವನು ಯಾರು? ಅದು ಪರಮಾತ್ಮ. ಆ ರೀತಿಯಾದಂತಹ ನಂಬಿಕೆ ನಮಗಿರಬೇಕು. ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ ಅಂತ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದಂತಹ ಪರಮಾತ್ಮನೇ ಪ್ರತಿಯೊಂದು ಕಾಲದಲ್ಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾ ನಂಬಿಕೆ ನಮಗಿರಬೇಕು. ಆವಾಗ ಪರಮಾತ್ಮ ಏನ್ ಮಾಡ್ತಾನೆ? ವಿಶಿಷ್ಟವಾಗಿ ರಕ್ಷಣೆ ಮಾಡ್ತಾನೆ. ಹಾಗೆ ಪರಮಾತ್ಮ ಭೂತಭೃತ್ ಅಂತ ಕರೆಸ್ಕೊಳ್ತಾನೆ. ಎಲ್ಲ ಅವಸ್ಥೆಗಳಲ್ಲಿ, ಅದು ಯಾವುದೇ ಅವಸ್ಥೆ ಇರಲಿ, ಗರ್ಭದಲ್ಲಿ ಇರಲಿ, ಗರ್ಭದಲ್ಲಿ ಹೊರಗಡೆ ಬರಲಿ, ವಾರ್ಧಕ್ಯ ಅವಸ್ಥೆ, ಮುಪ್ಪಿನ ಅವಸ್ಥೆಯಲ್ಲಿ, ಹೀಗೆ ಪ್ರತಿಯೊಂದು ಅವಸ್ಥೆಗಳಲ್ಲೂ ಕೂಡ ಪ್ರತಿಯೊಬ್ಬ ಜೀವರನ್ನು, ಒಬ್ಬರಿಬ್ಬರನ್ನಲ್ಲ, ಪ್ರತಿಯೊಬ್ಬ ಜೀವರನ್ನು ರಕ್ಷಣೆ ಮಾಡುವಂಥವನು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತಭೃತ್ ಎಂಬುದಾಗಿ ಕರೆಸಿಕೊಳ್ತಾನೆ. ಅದಾದ ಮೇಲೆ ಕೇವಲ ಭೂತಗಳು ನಾವು ಮಾತ್ರ ಅಲ್ಲ, ಹಿಂದೆ ನಾವು ಕೇಳಿದಂತೆ ಪಂಚಭೂತಗಳು, ನೀರು, ಗಾಳಿ, ಬೆಂಕಿ, ಮಣ್ಣು, ಆಕಾಶ ಅಂತೇನೋ ಪಂಚಭೂತಗಳಿದ್ದಾವೆ. ಆ ಭೂತಗಳನ್ನು ಧಾರಣೆ ಮಾಡಿದಂಥವನು ಪರಮಾತ್ಮ. ಅದರ ಮೂಲಕ ಜಗತ್ತಿಗೆ ಸಂಪತ್ತನ್ನು ಕೊಡುವಂಥವನು ಪರಮಾತ್ಮ. ಇವತ್ತು ನಾವು ಓಡಾಡಬೇಕು ಅಂತ ಹೇಳಿದ್ರೆ ಭೂಮಿ ಬೇಕು, ಊಟ ಮಾಡಬೇಕು ಅಂತ ನೀರು ಬೇಕು, ಬೆಂಕಿ ಬೇಕು, ಆಮೇಲೆ ಉಸಿರಾಡಬೇಕು ಅಂತ ಹೇಳಿದ್ರೆ ಗಾಳಿ ಬೇಕು, ಈ ಕೈ ಹೊತ್ತು ಹೀಗೆ ಮೇಲ್ ಮಾಡಬೇಕು ಅಂತ ಹೇಳಿದ್ರೆ ಆಕಾಶ ಬೇಕು, ಸ್ಪೇಸ್ ಬೇಕು. ಇಲ್ಲಿ ಮೇಲ್ಗಡೆ ಸ್ಪೇಸ್ ಇದ್ದೀರಾ ಅಂತ ಹೇಳಿದ್ರೆ ಕೈ ಮೇಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ಸ್ಪೇಸ್ ಬೇಕು. ಹೀಗೆ ಎಲ್ಲವನ್ನೂ ಕೂಡ ವಿಶೇಷವಾಗಿ ಧಾರಣೆ ಮಾಡಿಕೊಂಡು ನಮಗೋಸ್ಕರ ಅಂತ ಕೊಟ್ಟಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಭೃತ್ ಎಂಬುದಾಗಿ ಕರೆಸಿಕೊಳ್ತಾನೆ. ಇಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಮೋಕ್ಷಕ್ಕೆ ಹೋದಂತಹ ಪರಮಾತ್ಮ, ಯಾವ ಮುಕ್ತರಿಗೂ ಕೂಡ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಅಂತ ನಾವು ಹಿಂದೆ ಅರ್ಥದಲ್ಲಿ ಕೇಳಿದೀವಿ. ಭೂತಕೃತ್ ಅಂತ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಅಂತ. ಕೊಟ್ಟ ತಕ್ಷಣ ಮುಗಿತಾ? ಇಲ್ಲ, ಮೋಕ್ಷದಲ್ಲಿಯೂ ಪರಮಾತ್ಮನೇ ನಮಗೆ ನಿಯಾಮಕನಾಗಿರ್ತಾನೆ. ಹಾಗಾಗಿ ಭೂತಭೃತ್ ಅಂತ ಅನೇಕ ದರ್ಶನಗಳು ಮೋಕ್ಷ ಕೊಟ್ಬಿಟ್ರೆ ಮುಗಿತು, ಮೋಕ್ಷದಲ್ಲಿ ಪರಮಾತ್ಮನ ಅವಶ್ಯಕತೆ ಇರೋದಿಲ್ಲ ಅಂತ ತಿಳಿಸ್ತಾರೆ. ಆದರೆ ಮಧ್ವಾಚಾರ್ಯರ ಸಿದ್ಧಾಂತ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನೇ ನಿಯಾಮಕನಾಗಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮಗಿಂತ ಯೋಗ್ಯರಾದಂತಹ ಜೀವಿಗಳು, ಗರುಡ ಶೇಷಾದಿಗಳಾಗಿರಬಹುದು ಅಥವಾ ಬ್ರಹ್ಮದೇವರಾಗಿರ್ಬೋದು, ಅವರು ನಮಗೆ ನಿಯಾಮಕರಾಗಿರ್ತಾರೆ. ಅವರೇ ನಮಗೆ ನಿಯಾಮಕರಾಗಿರ್ತಾರೆ ಅಂತ ಹೇಳಿದ್ರೆ ಪರಮಾತ್ಮನಾಗಿರ್ತಾನೆ. ಮೋಕ್ಷದಲ್ಲಿಯೂ ಕೂಡ ನಮಗೆ ನಿಯಾಮಕನಾಗಿಯೇ ಆಗಿರ್ತಾನೆ. ಹಾಗಾಗಿ ಪರಮಾತ್ಮ ಭೂತಭೃತ್. ಬದುಕಿದ್ದಾಗಲೂ ಪರಮಾತ್ಮನೇ ನಿಯಾಮಕ, ಸತ್ತ ಮೇಲೂ ಪರಮಾತ್ಮನೇ ನಿಯಾಮಕ, ಕೊನೆಗೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನೇ ನಮಗೆ ನಿಯಾಮಕನಾಗಿರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಭೂತಭೃತ್ ಎಂಬುದಾಗಿ ಹೆಸರು ಅಂತ ಇಷ್ಟೋ ಶ್ಲೋಕಗಳ ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ. ಹಿಂದೆ ನಾನು ಹೇಳಿದಂತೆ 106 ಅರ್ಥಗಳಿದ್ದಾವೆ. ಅದರಲ್ಲಿ ಪ್ರಧಾನವಾದಂತಹ ಅಂಶಗಳನ್ನು ಇಷ್ಟೊಂದು ಹೇಳಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ. ಮುಂದೆ ಭೂತಭೃತ್, ಭೂತಭೃತ್, ಭಾವ, ಭೂತಾತ್ಮ, ಭೂತಭಾವನ ಎಂಬ ಉಳಿದಂತಹ 3 ನಾಮಗಳು. ಅದಾದ ಮೇಲೆ ಭೂತಾತ್ಮ ಪರಮಾತ್ಮ ಎಂಬುದಾಗಿ ಮತ್ತೆ 2ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಆ ಉಳಿದ ಶ್ಲೋಕಗಳ ಚಿಂತನೆಯನ್ನ ನಾಳೆ ದಿವಸ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.